ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಬಿರಾದಾರ್. ಇವತ್ತು ಎಲ್ ಸಿ ಎಮ್ ಆ್ಯಂಡ್ ಎಚ್ ಎಫ್ ಏನು ಚಾಪ್ಟರ್ ಅದಲ್ಲ, ಇದು ಮೊದಲಿನಿಂದ ಕೊನೆ ತನಕ ನೀವು ನೋಡಿದ್ರಂದ್ರೆ ಇದ್ರೊಳಗೆ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ವಿತ್ತಿನ್ ಅ ಸೆಕೆಂಡ್ ಅಂದ್ರೆ ವಿತ್ತಿನ್ ಅ ಸೆಕೆಂಡ್ ಸೂಪರ್ ಶಾರ್ಟ್ಗಳ ಪಿ ಆರ್ ಬಿ ಒಳಗೆ ಬಿಡಿಸಿದ್ದದ. ಇದ್ರೊಳಗೆ ಏನೇ ನಿಮಗೆ ಡೌಟ್ ಇದ್ದರೂ ಕಾಮೆಂಟ್ ಮಾಡಿರಿ. 100ಕ್ಕೆ 100 ಲಸ ಮತ್ತು ಮಸ ಅನ್ನುವಂಥ ಚಾಪ್ಟರ್ ಏನದಲ್ರಿ ಪೂರಾ ಸಾಲ್ವ್ ಮಾಡಿದ್ದು. ಇದ್ರೊಳಗೆ ಯಾವ ಪ್ರಶ್ನೆಗಳು ಬೀಳ್ಬೋದು, ಹೆಂಗೆ ಬೀಳ್ಬೋದು, ಈ ಕಾಂಪಿಟೇಟಿವ್ ಎಸ್ ಎಸ್ ಸಿ ತೊಗೊಳ್ರಿ, ಆರ್ ಆರ್ ಬಿ ತೊಗೊರಿ, ಬ್ಯಾಂಕಿಂಗ್ ತೊಗೊಳ್ರಿ, ಈ ಪ್ರಶ್ನೆಗಳನ್ನ ಬಿಟ್ಟುಕೊಂಡು ಬೇರೆ ಪ್ರಶ್ನೆಗಳು ಬರೋದಿಲ್ಲ. ಈಗಾಗಲೇ ನಿಮಗೇನು ಎಕ್ಸ್ಪಾನೆಂಟ್ ಇತ್ತು ಅಂದ್ರೆ ಹೆಂಗೆ ಮಾಡಬೇಕು, ಅಥವಾ ಈ ಬೇರೆ ಬೇರೆ ಎಕ್ಸ್ ವೈ ಇದ್ದು ಅಂದ್ರೆ ಎಲ್ ಸಿ ಎಮ್ ಕೊಟ್ಟು ಎಚ್ ಎಫ್ ಕೊಟ್ಟು ಎಕ್ಸ್ ವೈ ಕೇಳಿದ್ನು ಅಂದ್ರೆ ಹೆಂಗೆ ಮಾಡಬೇಕು, ಅನುಪಾತ ಇದ್ದು ಅಂದ್ರೆ ಹೆಂಗೆ ಮಾಡಬೇಕು ಎಲ್ಲ ಹೇಳಿದ್ದೀನಿ. ಈಗ ಆದರೂ ಸಹಿತ ಇದ್ರೊಳಗೆ ಏನೂ ಉಳಿಬಾರ್ದು. ಈ ಚಾಪ್ಟರ್ ಪೂರಾ ನಿಮ್ಗೆ ಏನದಲ್ಲ, ನಾನು 2 ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು ತಿಳ್ಕೊಂಡು ಎಲ್ ಸಿ ಎಮ್ ಆ್ಯಂಡ್ ಎಚ್ ಎಫ್ ಚಾಪ್ಟರ್ ಪೂರಾ ಸಾಲ್ವ್ ಮಾಡತ್ತೀನಿ. ಅದನ್ನು ಹೆಂಗೆ ಮಾಡತ್ತೀನಪ್ಪ ಅಂತಂದ್ರೆ ಈ ಮೆಥಡ್ ನಿಮಗೆ ಬೇರೆ ಯಾವ ವಿಡಿಯೋದೊಳಗೂ ಸಿಗಂಗಿಲ್ಲ, ಬೇರೆ ಯಾರು ಸಾಲ್ವ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂತೇಳಿ ಇಷ್ಟು 100ಕ್ಕೆ 100 ಹೇಳತ್ತೀನಪ್ಪ ಅಂತಂದ್ರೆ, ಈಗ ನೋಡಿರಿ ಯಾವುದೇ ಒಂದು ಪ್ರಶ್ನೆ ತೊಗೊಳ್ರಿ, ಆ ಪ್ರಶ್ನೆ ತೊಗೊಂಡ ನಂತರ ನಾವೇನು ಮಾಡ್ತೀವಿ, ಒಂದು ಡಿಜಿಟ್ ಸಮ್ ಮಾಡ್ತಿದ್ದೀವಿ ಇಷ್ಟು ದಿವಸ, ಇಲ್ಲ ಒಟ್ಟು ಕೂಡಿಸಿದ್ರೆ 9 ಬರ್ತೈತೋ ಇಲ್ಲೋ ನೋಡ್ತಿದ್ದೀವಿ. ಆದ್ರೆ ಪ್ರತಿಯೊಂದು ಕ್ವಶನ್ ಇಲ್ಲಿ ಎಷ್ಟು ಕ್ವಶನ್ ತೊಗೋತೀನಿ ಗೊತ್ತಿಲ್ಲ, ಪ್ರತಿಯೊಂದು ಕ್ವಶನ್ ಇದು ಪೂರಾ ಸಾಲ್ವ್ ಮಾಡತ್ತೇನೆ ರೀ. ಇದ್ರೊಳಗೆ ಏನಾಗ್ತಾವೆ, ಎಷ್ಟು ಟೈಮ್ ಹೋಗ್ತದೆ ಗೊತ್ತಿಲ್ಲ, ಬಟ್ 100ಕ್ಕೆ 100 ಪ್ರತಿಯೊಂದು ಕ್ವಶನ್ ವಿತ್ತಿನ್ ಸೆಕೆಂಡ್ ಅಂದ್ರೆ ವಿತ್ತಿನ್ ಸೆಕೆಂಡ್ ಒಳಗೆ ಪಿ ಆರ್ ಬಿ ಆಲ್ಮೋಸ್ಟ್ ಆಲ್ ಸೂಪರ್ ಶಾರ್ಟ್ ಕೂಡ ಪಿ ಆರ್ ಬಿ ಒಳಗೆ ಮುಗಿಸ್ತೀನಿ. ಮತ್ತು ಕ್ವಶನ್ ನೋಡಿದ ತಕ್ಷಣ ಉತ್ತರ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ, ಹೆಂಗೆ ಗೊತ್ತು ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇಲ್ಲಿ ನಾನೇನು ಮಾಡೋಂಗಿಲ್ಲ, ರೆಗ್ಯುಲರ್ ಮೆಥಡ್ ಅಥವಾ ಸ್ಕೂಲ್ ಮೆಥಡ್ ಹೇಳ್ಕೊತ ಕುಂದ್ರಂಗಿಲ್ಲ. ಎಲ್ಲಿ ಅವಶ್ಯಕತೆ ಅದೋ ಅಲ್ಲಿ ಒಂದು ಬೇಕಾದ್ರೆ ನಿಮ್ಮ ಸ್ಕೂಲ್ ಮೆಥಡ್ ಹೇಳ್ತೀನಿ. ಆದ್ರೆ ಕ್ವಶನ್ಗಳು ಎಷ್ಟು ಬರ್ತಾವೆ ಅಂತಂದ್ರೆ ಮಿನಿಮಮ್ ಒಂದು 25 ಕ್ವಶನ್ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಅಷ್ಟು ಕ್ವಶನ್ಗಳನ್ನ ವಿತ್ತಿನ್ ಸೆಕೆಂಡ್ ಒಳಗೆ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಮೊದಲನೇ ಪ್ರಶ್ನೆ ತೊಗೊಂಡ್ರೆ, ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ದ್ಯಾಟ್ ಕ್ಯಾನ್ ಬಿ ಡಿವೈಡೆಡ್ ಬೈ 33, 11, 72 ಆ್ಯಂಡ್ 18 ಅಂತ ಹೇಳ್ದ. ಹೌದ್ರಿ, ಇಲ್ಲಿ ನೋಡ್ದ ನೀವು ಅನ್ಬೋದು, ಸರ ಇದ್ರೊಳಗೆ 18 ಅದಂತಂದ್ರೆ ಇದ್ರೊಳಗೆ ಏನದ್ರಿ 18 ಅದಂತಂದ್ರೆ ಏನು ಮಾಡೋಣ ಸರ್, ಇದನ್ನು 9 ಯಾವ್ದು ಬರ್ತದಿಲ್ಲ ನೋಡೋಣ್ರಿ, 9 ಯಾವ್ದು ಬರ್ತದೆ ಅದೇ ಉತ್ತರ ಆಗ್ತದೆ ರೀ ಅಂತೀರಿ. ಆದ್ರೆ ಆಪ್ಷನ್ ಎ ಚೆಕ್ ಮಾಡಿದ್ವಿ ಅಂದ್ರೆ ಎಷ್ಟಾಗ್ತದೆ ರೀ, 9 ಆಗ್ತದೆ. ಆಪ್ಷನ್ ಬಿ ಚೆಕ್ ಮಾಡಿದ್ರೆ ಅಂದ್ರೆ ಎಷ್ಟಾಗತ್ತೆ, 9 ಆಗ್ತದೆ. ಆಪ್ಷನ್ ಸಿ ಚೆಕ್ ಮಾಡಿದ್ರೆ ಅಂದ್ರೆ ಏನಾಗಂಗಿಲ್ಲ, 9 ಆಗ್ತದೆ. ಆಪ್ಷನ್ ಡಿ ಏನಾಗ್ತದೆ, ಇದು 9 ಆಗಂಗಿಲ್ಲ ರೀ, ಉಳ್ಕಿದ್ದೆಲ್ಲ ಏನಾಗ್ತಾವೆ 9 ಬರ್ತಾವೆ ಡಿಜಿಟ್ ಸಮ್. ಹೌದ್ರಿ, ಇದು 1 ಆಗಂಗಿಲ್ಲ. ಹಾಗಾದ್ರೆ ಹೆಂಗೆ ಮಾಡೋದು ರೀ ಸರ್ ಅಂತಂದ್ರೆ, ಇಲ್ಲಿ ನೋಡಿರಿ, ಕೊಟ್ಟಂತಹ ಸಂಖ್ಯೆ ಒಳಗೆ 72 ಈಸ್ ಅ ಬಿಗ್ಗೆಸ್ಟ್ ನಂಬರ್. ಹೌದ್ರಿ, ನಾವು ಲಸ ತೆಗಿಬೇಕಂದ್ರೆ ಮಾಡ್ತೀರಿ, ದೊಡ್ಡ ನಂಬರ್ ಯಾವುದೋ ಅದನ್ನು ತೊಗೋತೇವೆ. ಈಗ ಏನಂದ್ರೆ ರೀ 11 ಇರೋದ್ರಂತ ಈ 7 ಮತ್ತು 2 ಕೂಡಿಸ್ಕೊಂಡು ಬಿಡ್ರಿ, ಎಷ್ಟಾಯಿತು 792 ಆಯಿತು. ದ್ಯಾಟ್ ಈಸ್ ದ ಆಪ್ಷನ್ ನಂಬರ್ ಸಿ, ದ್ಯಾಟ್ ಈಸ್ ದ ಆನ್ಸರ್. ಕ್ಲಿಯರ್ ಆಯ್ತು ರೀ. ನೋಡಿರಿ, ವಿತ್ತಿನ್ ಸೆಕೆಂಡ್ ಅಂದ್ರೆ ವಿತ್ತಿನ್ ಸೆಕೆಂಡ್. ನೋಡಿರಿ, ನೀವು ನೋಡಿದ್ಗಳನ್ನ ಹೇಳ್ಬೋದು, 72 ದೊಡ್ಡ ನಂಬರ್ ಅದ, 72 ಸ್ಪ್ಲಿಟ್ ಮಾಡಿದಾನೆ 7 2 ಕೂಡಿಸಿದ್ರು 9 ಆಯ್ತು. ಹಾಗಾದ್ರೆ ಆಪ್ಷನ್ ನಂಬರ್ ಯಾವುದೈತೆ ರೀ, ಸಿ ಆಯಿತು. ಈ ರೀತಿ ನೀವು ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ನೋಡ್ಬೇಕಾದ್ರೆ ಇನ್ನೊಂದು ಕ್ವಶನ್ ತೊಗೊಳ್ಳೋಣ, ಹೆಂಗೆ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೀನಿ. ಓಕೆ, ಈಗ ನೋಡಿರಿ, 2ನೇ ಕ್ವಶನ್ ಬಂತು. ಇಲ್ಲಿ 2ನೇ ಕ್ವಶನ್ದೊಳಗೆ ಏನದಂದ್ರೆ, 16, 20 ಮತ್ತು 24ರಿಂದ ಭಾಗ ಹೊಂದಬಲ್ಲ ಅತಿ ಚಿಕ್ಕ ವರ್ಗ ಸಂಖ್ಯೆ ಯಾವುದು? ನೋಡಿರಿ, ನಾನು ಪ್ರತಿಯೊಂದು ಕ್ವಶನ್ ಬೇರೆ ಬೇರೆನೇ ತೊಗೋತೀನಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಪೂರಾ ಕಾನ್ಸೆಪ್ಟ್ ಹೇಳಬೇಕಾಗ್ಯದ, ನಾನು ಪೂರಾ ಎಲ್ ಸಿ ಎಮ್ ಎಚ್ ಎಫ್ ಫುಲ್ಲು ಸಾಲ್ವ್ ಮಾಡಬೇಕಾಗ್ಯದ. ಯಾರು ಮಾಡದಂತಹ ರೀತಿಯೊಳಗೆ ಸಾಲ್ವ್ ಮಾಡ್ತೀನಿ ಅಂತೇಳಿ 100ಕ್ಕೆ 100 ಹೇಳಿದ್ದೀನಿ. ಇದು ಯಾವ ಮೆಥಡ್ ಮಾಡ್ತೀನಿ ಅಂತಂದ್ರೆ, ಪ್ರತಿಯೊಂದಕ್ಕೂ ಮೆಥಡ್ಗಳು ಚೇಂಜಸ್ಸೇ ಆಗ್ತಿರ್ತಾವೆ. ಬಟ್ ಅದೇನದಲ್ಲ, ನಿಮಗೆ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆಗುವಂಗೆ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿರಿ, ಈಗ ನೋಡಿದಾಗ ಏನಾಗ್ತದೆ, ಇಲ್ಲಿ 4, ಇಲ್ಲಿ 24, 20, 16ರಿಂದ ಹೋಗ್ಬೇಕಂತಂದ್ರೆ ಮೊದಲು ಏನು ಮಾಡೋಣ್ರಿ, ನಾವು ಮೊದಲು 0 0 ಬಿಡೋಣ. ಇದ್ರೊಳಗೆ ಈ 0 ತೆಗೀನು. ಹೌದಾ, ಇವೆರಡು 0 ತೆಗೀನು. ನೆಕ್ಸ್ಟ್ ಇವೆರಡು 0 ತೆಗೀನು. ಆಮೇಲೆ ಏನದಲ್ರಿ 41ರೊಳಗೆ ಇವೆರಡು 0 ತೆಗೀನು. ಕರೆಕ್ಟಾ? ಈ ಎಲ್ಲ 0 ತೆಗೆದಾಗ ಉಳಿತೇನು ಐತ್ರಿ, 16, 36, 64, 49 ಇಷ್ಟು ಉಳಿತು. ಹಾಗಾದ್ರೆ 24 ತೊಗೊಂಡಾಗ ನೋಡಿರಿ, ನಿಮ್ಗೆ ಈಸಿಯಾಗಿ ಹೆಂಗೆ ಹೇಳ್ತೀನಿ, 24 ತೊಗೊಂಡು ತಿಳ್ಕೊಳ್ರಿ. 24 ತೊಗೊಂಡಾಗ ಇದು ಎಷ್ಟರಲ್ಲೇ ಹೋಗ್ತದೆ ರೀ, 8 3ಲೇ ಹೋಗ್ತದೆ. ಕರೆಕ್ಟಾ? 8 3ಲೇ 24 ಅದ. ಹೀಗಾಗಿ 8ರಿಂದ ಭಾಗುವಂಥ ಸಂಖ್ಯೆ ಯಾವುದು ಅದ ರೀ, 8ರಿಂದ ಹೋಗುವಂಥ ಸಂಖ್ಯೆ ಯಾವುದದ, 16 ಅದ, 36 ಅದ, 64 ಅದ. ನಿಮ್ಗೆ ಎದಕ್ಕಿದು ಲೆಂತ್ ಅನ್ನಿಸ್ತದೆ ಅಂತಂದ್ರೆ ನಾನು ಹೇಳ್ಬೋದು, ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಆದ್ರೆ ನಿಮ್ಗೆ ಗೊತ್ತಾಗ್ಲತ್ತೆ ತಿಳ್ಕೊಂಡು ನೀವು ಒಂದೊಂದು ದೊಡ್ಡ ನಂಬರೇ ತೊಗೋಬೇಕು. ಲೀಸ್ಟ್ ನಂಬರ್ ಅಂದಾಗ ಅಥವಾ ಎಲ್ ಸಿ ಎಮ್ ಅಂದಾಗ ದೊಡ್ಡ ನಂಬರೇ ತೊಗೋಬೇಕು. ದೊಡ್ಡ ನಂಬರ್ ಯಾವುದದ, 24 ಅದ. 24ರ ವರ್ಗ
ಸಂಖ್ಯೆಗಳು 24ರನ್ನ ಈಗೇನದಲ್ಲ ಹೊಡೆದಿವ ತಿಳ್ಕೊರಿ. ಒಂದು 8 3ಲೇ ಮಾಡ್ಬೋದು, ಇಲ್ಲ ಏನು ಮಾಡ್ಬೋದು ರೀ, ಇನ್ನೊಂದು ಎಷ್ಟರಲ್ಲೇ 12 2ಲೇ 24 ಮಾಡ್ಬೋದು. ಹೌದಾ? ಈಗ ನಿಮಗೀಗ 8ರಲ್ಲೇ ತೋರ್ಸಾತೀನಿ ಅದಕ್ಕಂತಂದ್ರೆ 8ರಲ್ಲೇ ಇವೆಲ್ಲ ಹೋಗ್ತಾವೆ. ಈ ಮೆಥಡ್ ಚೆಕ್ ಮಾಡಿದಾಗ 8ರಲ್ಲೇ ಏನಾಗ್ತದೆ ರೀ, 16 ಹೋಗ್ತದೆ, 36 ಹೋಗ್ತದೆ, 64 ಹೋಗ್ತದೆ, 49 ಒಂದು ಹೋಗಂಗಿಲ್ಲ. ಹೀಗಾಗಿ ಏನಾಯ್ತಿದ್ದು ಆಪ್ಷನ್ ನಂಬರ್ ಡಿ ಹೋಯ್ತದ ತಿಳ್ಕೊಳ್ರಿ. ಆದ್ರೆ ಇನ್ನೊಂದೇನದ, ನಮ್ಮ ಮಗ್ಗಿಗಳು ಏನಾಗ್ತಿರ್ಬೇಕು, ಮಿನಿಮಮ್ 10 ತನಕ ಬರ್ತಿರ್ಬೇಕು ರೀ. ಇಲ್ಲಿ ನೋಡಿರಿ 12 ಇರೋದ್ರಿಂದ 12ರ ಮಗ್ಗಿ ಒಳಗೆ ಬರುವಂಥ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 12 3ಲೇ 36 ಒಂದೇ ಬರ್ತದೆ, ಉಳ್ಕಿದ್ದು ಯಾವುದೂ ಬರೋಂಗಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಬಿ ಇಸ್ ದ ಆನ್ಸರ್. ಇದು 2-3 ಸಲ ಹೊಳೆ ಮುಳೆ ಕೇಳ್ಯಾನ ರೀ. LIC ಒಳಗೆ ಕೇಳೋಣ, SBI ಒಳಗೆ ಕೇಳೋಣ, RRB ಒಳಗೂ ಕೊಟ್ಟಿದ್ದಾನೆ ರೀ. ಇದನ್ನು RRB ಒಳಗೂ ಬಿದ್ದದ ಇದು. ಓಕೆ, ಹಾಗಾದ್ರೆ 3600 ಆನ್ಸರ್ ಆಗುತ್ತೆ. ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಯ್ತು ರೀ. ಏನು ಮಾಡ್ಬೇಕು ರೀ, 12 2ಲೇ 24 ದೊಡ್ಡ ಸಂಖ್ಯೆ ಏನದ 24. ಅದು ಇನ್ನೊಮ್ಮೆ ಹೇಳ್ತೀನಿ ಬೇಕಾರೆ. 24 ಇಲ್ಲಿ ದೊಡ್ಡ ಸಂಖ್ಯೆ ಇರೋದ್ರಿಂದ ಬೇಕಾದ್ರೆ ಇದನ್ನು ತೊಗೊಳ್ರಿ. ಇದು 24 ಏನದಲ್ಲ ದೊಡ್ಡ ಸಂಖ್ಯೆ, ಅದು ಕರೆಕ್ಟಾ? ಈ 24 ದೊಡ್ಡ ಸಂಖ್ಯೆ ಇರೋದ್ರಿಂದ ಏನು ಮಾಡ್ತೀವಿ ನಾವು, 24ನ ಹೊಡಿತೇವೆ. ಹೊಡೆದಾಗ 12 2ಲೇ 24. 12ರ ಮಗ್ಗಿಲೆ ಯಾವ ಹೋಗ್ತಾವ್ರಿ, 16 ಹೋಗಂಗಿಲ್ಲ, 36 ಹೋಗಂಗಿಲ್ಲ, 64 ಹೋಗಂಗಿಲ್ಲ, 49 ಹೋಗಂಗಿಲ್ಲ. ಹೀಗಾಗಿ ಏನಾಗ್ತದೆ, ಉತ್ತರ 3600 ಆಗುತ್ತೆ. ಇದೇ ರೀತಿಯಾಗಿ ಪ್ರತಿಯೊಂದು ಕ್ವಶನ್ಗೆ ನಾನು ಅಗದಿ ಈಸಿಯಾಗಿ ನಿಮ್ಗೆ ತಿಳಿಯುವ ಹಾಗೆ ನಾನು ಸಾಲ್ವ್ ಮಾಡ್ತೀನಿ. 100% ಇದು ಏನದಲ್ಲ ನಿಮ್ಮ ತಲೆಯೊಳಗೆ ಫಿಕ್ಸ್ ಆಗಬೇಕು. ನಾ ಹೇಳೋ ಮೆಥಡ್ಗಳು ಡಿಜಿಟ್ ಸಮ್ನು ಅನ್ವಯ ಮಾಡ್ತೀನಿ, ಲಾಸ್ಟ್ ಡಿಜಿಟ್ನು ಅನ್ವಯ ಮಾಡ್ತೀನಿ. ಯಾವ್ದು ಮಾಡ್ತೀನಿ ಗೊತ್ತಿಲ್ಲ, ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಅಂತೂ 100ಕ್ಕೆ 100 ಆಗುತ್ತೆ. ನೋಡಿರಿ, ಬಹಳಷ್ಟು ಕ್ವಶನ್ಗಳು ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. ಓಕೆ, 3ನೇ ಪ್ರಶ್ನೆ ಏನದ ರೀ, 8 12 36ರಿಂದ ಭಾಗ ಹೊಂದಬಲ್ಲ ಅತಿ ಚಿಕ್ಕ ಸಂಖ್ಯೆ ಯಾವುದು? ಲಸಾನೆ ಕೇಳಾಗತ್ತಾನ ರೀ. ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಮೊದಲು ಈ 8 12 36 36 ದೊಡ್ಡ ಸಂಖ್ಯೆ ಅದ. 36ರ ಮಗ್ಗಿಯೊಳಗೆ 36 2ಲೇ ಎಷ್ಟಾಗ್ತದೆ, 72 ಆಗ್ತದೆ. ಹಾಗಾಗಿ ಆಪ್ಷನ್ ನಂಬರ್ ಎ ಇಸ್ ದ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್ ತೊಗೊಂಡ್ರಿ, ತಿಳಿತಲ್ಲ. 36 ಏನದಲ್ಲ ರೀ, ದೊಡ್ಡ ಸಂಖ್ಯೆ ಅದ. ದೊಡ್ಡ ಸಂಖ್ಯೆ ಅಂದ್ರೆ 36 2ಲೇ 72 ಹೌದಲ್ಲ ರೀ. 36ಕ್ಕೆ 2ಲೇ ಗುಣಿಸಿದ್ರೆ ಆಯ್ತು 2 6ಲೇ 12, 2 3ಲೇ 6 1 72 ಆಯಿತು. ನೆಕ್ಸ್ಟ್ ತೊಗೊಂಡ್ರಿ, ಎಲ್ಲ ಕ್ವಶನ್ ಪೇಪರ್ದಾಗ ಬಿದ್ದಿದೆ ರೀ. ಇದು RBIದಾಗ ಬಿದ್ದದ ನೋಡಿರಿ. RBI 2009 ಅದ. ಪ್ರತಿಯೊಂದು ಕ್ವಶನ್ ಪೇಪರ್ದಾಗಿನ ಕ್ವಶನೇ ಇದಾವೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ತೊಗೊಂಡ್ರಿ. ಎಸ್, ಇಲ್ಲಿ ನೋಡಿರಿ, ಬಹಳ ಡಿಫಿಕಲ್ಟ್ ಕ್ವಶನ್. ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡ್ಕೊಡ್ರಿ. 4000 ಮತ್ತು 5000 ನಡುವಿರುವ ದೊಡ್ಡ ಸಂಖ್ಯೆ ಯಾವುದು ಅಂದರೆ HCF ಕೇಳೋಣ. ಅದನ್ನು 12 16 ಮತ್ತು 24ರಿಂದ ಭಾಗಿಸಿದಾಗ ಶೇಷ 4 ಉಳಿಯುತ್ತದೆ. ಶೇಷ 4 ಉಳಿಯುತ್ತದೆ. ಇದೊಂದೇ ಸಾಕು ನಮಗೆ. ಶೇಷ 4 ಉಳಿಯುತ್ತದಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟಂಥ ಸಂಖ್ಯೆ ಒಳಗೆ 4969 6400 ಬರಂಗಿಲ್ಲ ರೀ. ಇದು ಬರಂಗಿಲ್ಲ. ಹೌದಾ? ಯಾಕೆ ಬರಂಗಿಲ್ಲ ಅಂತಂದ್ರೆ 5000ಗಿಂತಲೂ ದೊಡ್ಡದದ. ಹಾಗಾದ್ರೆ ಉಳಿತು ಯಾವುದು ಉಳಿತು? ಇದು ಉಳಿತು. ನೀವು ಒಂದು ಮೆಥಡ್ ಏನು ಮಾಡ್ಬೋದು ರೀ, ಶೇಷವನ್ನು ಕಳ್ಕೋಬೋದು. ಕಳ್ಕೊಂಡಾಗ ಏನಾಗ್ತದೆ, ಅದು 12 16 24ರಿಂದ ಭಾಗ ಹೋಗ್ಬೇಕು. ಇಲ್ಲ ಶೇಷವನ್ನು ಕಳ್ಕೊಂಡಾಗ ಅದು ಹೋಗಲಿಲ್ಲ ಅಂತಂದ್ರೆ ಅದು ಆಗಂಗಿಲ್ಲ. ಇದರೊಳಗೆ ಎಲ್ಲದ್ರೊಳಗೆ ಶೇಷವನ್ನು ಕಳ್ಕೊಬೋದು, 4ಅನ್ನು ಕಳ್ಕೊಬೋದು. ಇಲ್ಲ ಸರ, ನಮ್ಗೆ ನಿಮ್ಮ ಟೆಕ್ನಿಕೇ ಬೇಕು ರೀ, ಈಸಿ ಟೆಕ್ನಿಕ್ ಬೇಕಂತಂದ್ರೆ ನೋಡಿರಿ, ಯಾವುದು 4ಅನ್ನು ಕೂಡಿಸಿದಾಗ 5000 ಆಗ್ತದೋ ಅದೇ ಉತ್ತರ. ಯಾವುದು 4ಅನ್ನು ಕೂಡಿಸಿದಾಗ 5000 ಆಗ್ತದಂದ್ರೆ 4996 4ಅನ್ನು ಕೂಡಿಸಿದಾಗ 5000 ಆಗ್ತದೆ. ಹೀಗಾಗಿ ಉತ್ತರ ಯಾವುದಾಗ್ತದೆ ರೀ? ಆಪ್ಷನ್ ನಂಬರ್ ಡಿ ಆಗತ್ತೆ. ಇಲ್ಲ ಎಲ್ಲದ್ರೊಳಗೆ 4 ಕಳ್ಕೊಳ್ರಿ. ಕಳ್ಕೊಂಡಿಕ್ಕಿಂದ ಏನು ಮಾಡಿರಿ, 24 ಇರೋದ್ರಂತ್ರ 12ರಲ್ಲೇ ಭಾಗ ಮಾಡಿ ನೋಡ್ರಿ, ಇಲ್ಲ 8ರಲ್ಲೇ ಭಾಗ ಮಾಡಿ ನೋಡ್ರಿ, ನಿಮ್ಗೆ ಬಿಟ್ಟಿದ್ದು. ನಂದು ಏನದಂದ್ರೆ ವಿತ್ತಿನ ಸೆಕೆಂಡ್ ಅಂತ ಹೇಳಿದರೆ ವಿತ್ತಿನ ಸೆಕೆಂಡ್ ಒಳಗೆ ಆನ್ಸರ್ ಬರಬೇಕು. ಯಾವುದಕ್ಕೆ ದೊಡ್ಡ ಸಂಖ್ಯೆ ಕೇಳಿದಾಗ ಅಂದ್ರೆ HCF ಕೇಳಿದಾಗ ಅದೇನಾಗಬೇಕು ರೀ, ಈ ರೀತಿ ಸಂಖ್ಯೆಗಳನ್ನು ಕೊಟ್ಟಾಗ ಅದನ್ನು ಕೂಡಿಸ್ಕೊಂಡಾಗ ಅಮೌಂಟ್ ಏನಾಗ್ತಿರ್ಬೇಕು, 1000 ಕೊಟ್ಟಿದ್ರೆ 1000 ಆಗ್ತಿರ್ಬೇಕು, ಅಥವಾ 4000 ಕೊಟ್ಟಿದ್ರೆ 4000 ಆಗ್ತಿರ್ಬೇಕು, 5000 ಕೊಟ್ಟರೆ 5000 ಆಗ್ತಿರ್ಬೇಕು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಇಲ್ಲೇನು ಕೇಳ್ರಿ, ಫೈಂಡ್ ದ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ದ್ಯಾಟ್ ಕ್ಯಾನ್ ಬಿ ಡಿವಿಸಿಬಲ್ ಬೈ 18 15 ಆ್ಯಂಡ್ 21. ಕರೆಕ್ಟಾ? ನೋಡಿರಿ, 18 ಅಂತಂದ್ರೆ ಇದ್ರೊಳಗೆ ಡಿಜಿಟ್ ಸಮ್ ಮಾಡಿದ್ವಿ ಅಂದ್ರೆ ಏನಾಗತ್ತೆ, 1 8 ಕೂಡಿಸ್ಕೊಂಡಾಗ 9 ಆಗತ್ತೆ. ಹೀಗಾಗಿ 9 ಇದ್ರೊಳಗೆ ಬರ್ತದನ್ರಿ. ನೋಡಿರಿ, 9 ಇದ್ದಿದ್ದು ಬಿಟ್ಟು ಬಿಡ್ರಿ. 9 ಹೋಯ್ತು, ಇದು 9 ಹೋಯ್ತು, 5 4 9 ಹೋಯ್ತು, ಎಷ್ಟು ಉಳಿತು? 5 ಆಯ್ತು. ಇದು ಡಿಜಿಟ್ ಸಮ್. ಹೌದಾ?
ಇಲ್ಲೇನಾಗುತ್ತೆ, ಇದು 9 ಆಗುತ್ತೆ. ಕರೆಕ್ಟಾ? ಇದು ನೋಡಿರಿ 9 9 ಇದು 9 ಆಗುತ್ತೆ. ಸೊ ಇದು 9 ಆಯಿತು. ಕರೆಕ್ಟಾ? ಇಲ್ಲೇನಾಗುತ್ತೆ 9 9 ಅಂದ್ರೆ ಇದು ಏನಾಗುತ್ತೆ, ಇದು ಡಿಜಿಟ್ ಸಮ್ ಏನಾಗುತ್ತೆ 5 ಆಗುತ್ತೆ. ಸೊ ಇದನ್ನು ಏನದಲ್ಲ, ಈಗ ಆಪ್ಷನ್ ನಂಬರ್ ಡಿನೂ ಆಗಲ್ಲ ನಮ್ಗೆ, ಆಪ್ಷನ್ ನಂಬರ್ ಏನೂ ಆಗಲ್ಲ. ಹಾಗಾದ್ರೆ ಯಾವ್ದು ಆಗ್ತದೆ ರೀ ಅನ್ಬೋದು ನೀವು. ನೋಡಿರಿ ಇಲ್ಲಿ ಏನದ ಪ್ರಶ್ನೆ ಒಳಗೆ 18 ಅದ, 15 ಅದ. ಹೌದಾ? 15 ಅಂದ್ರೆ ಏನಾಗುತ್ತೆ ನಾವು ನೋಡ್ಬೋದು. ಈಗ ಅದು 3ರಲ್ಲೇನು ಹೋಗ್ಬೇಕು, 5ರಲ್ಲೇನು ಹೋಗ್ಬೇಕು. 15 ತೊಗೊಂಡಾಗ 21 ತೊಗೊಂಡಾಗ 7ರಲ್ಲೇನು ಹೋಗ್ಬೇಕು, 3ರಲ್ಲೇನು ಹೋಗ್ಬೇಕು. ಇಲ್ಲಿ ನೋಡ್ರಿ ನಾವೇನು ಮಾಡ್ತೇವೆ ರೀ, ಅದನ್ನೆಲ್ಲ ನೋಡೋದು ಬೇಡ. 9 2 18 ಅದು. ಕರೆಕ್ಟಾ? 9 2 18 ಅಂದ್ರೆ ಡಿಜಿಟ್ ಸಮ್ ಏನಾಯ್ತು ರೀ 9 ಆಯಿತು. ಹಾಗಾದ್ರೆ ಇದು 0 ತೆಗೀನಿ. ಈಗ ಇದು 0 ತೆಗೀನು. 2ರಲ್ಲೇ ಯಾವ್ದು ಭಾಗ ಹೋಗ್ತದೆ ನೀವೇ ಹೇಳ್ರಿ. 9954 ಹೋಗ್ತದೋ ಅಥವಾ 9045 ಹೋಗ್ತದೋ? 9954 ಹೋಗ್ತದೆ ಅಂತೇಳಿ 100% ನೀವು ಹೇಳೋದ್ರಂದ್ರೆ ಉತ್ತರ ಏನಾಗ್ತದೆ, ಆಪ್ಷನ್ ನಂಬರ್ ಬಿ. ಇದು ನೋಡಿರಿ 24/8/2022 RRB ಗ್ರೂಪ್ ಡಿ ಒಳಗೆ ಕೇಳಿದಾನೆ. ಆಪ್ಷನ್ ನಂಬರ್ ಏನಾಗುತ್ತೆ, ಬಿ ಆಗುತ್ತೆ. ಕರೆಕ್ಟಾಗಿ ಕ್ಲಿಯರ್ ಆಯ್ತು ರೀ? ಈಜಿ ಅದ. ಹೌದು. ಹಾಗಾದ್ರೆ ಉಳ್ಕಿದ ಸಂಖ್ಯೆಯಲ್ಲಿ ಹೋಗ್ತದೆ ಇಲ್ರಿ ಅಂತಂದ್ರೆ ನೀವು ಚೆಕ್ ಮಾಡಿ ನೋಡ್ರಿ ಹೋಗ್ತದೆ ಇಲ್ಲೋ. 9,99,540 ಪೂರಾ ತೊಗೋಬೇಕ್ರಿ. ನಾನು 0 ಎದಕ್ಕೆ ತೆಗ್ದೀನಿ ಅಂತಂದ್ರೆ 5ರಲ್ಲೇ ಭಾಗ ಹೋಗ್ತದೆ 0 ತೆಗ್ದೀನಿ. ಓಕೆ, ನೆಕ್ಸ್ಟ್ ತೊಗೊಂಡ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ, ಫೈಂಡ್ ದ ಲೀಸ್ಟ್ 6 ಡಿಜಿಟ್ ನಂಬರ್ ದ್ಯಾಟ್ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 8, 10, 12 ಆ್ಯಂಡ್ 16. ಹೌದ್ರಿ? ನೋಡಿರಿ ಎಲ್ಲರಿಗೆ ಮಗ್ಗಿ ಬರ್ತಾವೆ. ದೊಡ್ಡ ಸಂಖ್ಯೆ ಯಾವುದದ ನೋಡಿರಿ, ಮೊದಲು ನಂಬರ್ ಬರ್ಕೋತೀನಿ. 8 ತೊಗೊಳ್ರಿ, ಆಮೇಲೆ 10 ತೊಗೊಳ್ರಿ, 12 ತೊಗೊಳ್ರಿ ಮತ್ತು 16 ತೊಗೊಳ್ರಿ. 16 ಒಳಗೆ ಇವೆಲ್ಲದ್ರೊಳಗೆ ದೊಡ್ಡ ಸಂಖ್ಯೆ ಯಾವುದು? 16 ಅದ. 16 ಇರೋದ್ರಂತ ಏನಾಗುತ್ತೆ, ನಾವು 16ರಿಂದ ಡೈರೆಕ್ಟ್ ಚೆಕ್ ಮಾಡಿರಿ ಎಲ್ಲರಿಗೆ 16 ಮಗಿ ಬರ್ತಾವಂತ ಅಂದ್ಕೊಂಡಿದ್ದೀನಿ. ಇಲ್ಲ ಸರ್ ನಮ್ಗೆ 16 ಮಗಿ ಬರಂಗಿಲ್ಲ ರೀ ಅಂತಂದ್ರೆ 10 ತೊಗೊಂಡಿವಿ ಅಂತ ತಿಳ್ಕೊಳ್ರಿ. 10 ತೊಗೊಂಡಿವಿ ಅಂದ್ರೆ ಲಾಸ್ಟ್ ನಂಬರ್ 0 ಇರಬೇಕು. 0 ಅಂತಂದ್ರೆ ಎಲ್ಲ ಕಡೆನೂ 0 ಅದಾವೆ. ಸೊ ನೋಡಿರಿ ಆಪ್ಷನ್ ನಂಬರ್ ಎ ನೋಡಿದಾಗೂ 0 ಅದ. ಹೌದಾ? ಬಿ ನೋಡಿದಾಗೂ 0 ಅದ, ಸಿ ನೋಡಿದಾಗೂ 0 ಅದ. ಸೊ 8ರಲ್ಲೇ ನೋಡಿದಾಗ ಏನಾಗುತ್ತೆ ರೀ, ಈ 0 ತೆಗೀರಿ. ಈ 0 ತೆಗೆದುಬಿಟ್ಟು ತಿಳ್ಕೊಳ್ರಿ. ಲಾಸ್ಟ್ ಡಿಜಿಟ್ ಏನದಲ್ಲ 0 ತೆಗೆದುಬಿಟ್ಟು ಅಂದ್ರೆ 8ರಲ್ಲೇ 4 ಹೋಗ್ತದ್ರೆ ಇಲ್ಲ, 8ರಲ್ಲೇ 2 ಹೋಗ್ತದಾ ಇಲ್ಲ, 8ರಲ್ಲೇ 6 ಹೋಗ್ತದಾ ಇಲ್ಲ, 8ರಲ್ಲೇ 8 ಹೋಗ್ತದಾ ಹೋಗತ್ತಾ. ಹೀಗಾಗಿ ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್. ಇದನ್ನು ಏನು ಮಾಡಿದಾನ RRB ಗ್ರೂಪ್ ಡಿ ಒಳಗೆ ಕೇಳಿದಾನ. ಈ ರೀತಿನೂ ಮಾಡ್ಬೋದು. ಇಲ್ಲ 16 5 ಎಷ್ಟ್ರಿ 80, ಕೊನೆಗೆ 80 ಬರೋದ್ರಿಂದ ದಿಸ್ ಇಸ್ ದ ಆನ್ಸರ್. ಕರೆಕ್ಟಾ? ಈ ರೀತಿನೂ ಮಾಡ್ಬೋದು, ಆ ರೀತಿನೂ ಮಾಡ್ಬೋದು. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ಮೆಥಡನ್ನು ನೀವು ಅನ್ವಯ ಮಾಡಿಕೊಡ್ರಿ. ಮತ್ತು ಈಸಿ ಕಾನ್ಸೆಪ್ಟ್ ನೋಡಿರಿ. ಅದನ್ನು ಅಕಸ್ಮಾತ್ ಬಿಡಿಸಿದ್ವಿ ಅಂದ್ರೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಲೆಂತಿ ಮೆಥಡ್ ಹೋಗ್ತದೆ. ಸುಮಾರು 5 ನಿಮಿಷ ನಿಮ್ದು ವೇಸ್ಟ್ ಆಗುತ್ತೆ. ಎಷ್ಟು ನಿಮಿಷ ರೀ? ಸುಮಾರು 5 ನಿಮಿಷ ನಿಮ್ದು ವೇಸ್ಟ್ ಆಗುತ್ತೆ. ಇದು ಏನಾಗ್ತದೆ, ಎಕ್ಸಾಮಿಗೆ ಡೈರೆಕ್ಟಾಗಿ ನಿಮ್ಗೆ 5 ಮಿನಿಟನ್ನು ಉಳಿಸಿಕೊಡ್ತದೆ. 5 ಸೆಕೆಂಡ್ ಒಳಗೆ ಆನ್ಸರ್ ಬರ್ತದೆ ರೀ. ನಿಮಗೆ ಟೇಬಲ್ಸ್ ಬರಬೇಕು, ಒಂದು ಇಲ್ಲ ಕೂಡಿಸ್ಲಾಕ ಕಳಿಲಾಕ ಪರ್ಫೆಕ್ಟಾಗಿ ಬರ್ತಿರ್ಬೇಕು. ಓಕೆ, ನೆಕ್ಸ್ಟ್ ತೊಗೊಂಡ್ರಿ 7ನೇದು ಏನು ಕೇಳಿದಾನೆ ರೀ, ಫೈಂಡ್ ದಿ LCM ಆಫ್ 15, 24, 35 ಆ್ಯಂಡ್ 54. ಹೌದ್ರಿ? ಈಗ ನೋಡಿರಿ 54 ಅದಂತಂದ್ರೆ 54 ಅದಂತಂದ್ರೆ ಏನು ಮಾಡ್ತೇವೆ ರೀ ನಾವು, 54 ಡಿಜಿಟ್ ಏಟ್ ಆಗತ್ತೆ, ಡಿಜಿಟ್ ಸಮ 5 4 ಕೂಡಿಸ್ಕೊಂಡಾಗ 9 ಆಗ್ತದೆ. ಹಂಗಂದ್ರೆ 9 ಆನ್ಸರ್ ಆಗೋದು ಯಾವುದು ಅಂತಂದ್ರೆ ಒಟ್ಟು ಸಂಖ್ಯೆಗಳು 9ರಲ್ಲೇ ಭಾಗ ಹೋಗುವಂಥದ್ದು. ಆಪ್ಷನ್ ಏನು ನೋಡಿದ್ರು 9ರಲ್ಲೇ ಹೋಗ್ತದೆ, ಅಥವಾ ಡಿಜಿಟ್ ಸಮ್ 9 ಆಗುತ್ತೆ. ಪ್ರತಿಯೊಂದು 9 ಆಗ್ತಾವೆ ನೋಡಿರಿ. ಚೆಕ್ ಮಾಡಿ ನೋಡಿರಿ. 5 6 11 11 7 18 18 ಅಂದ್ರೆ ಇದನ್ನು 9 ಆಗುತ್ತೆ, ಇದನ್ನು 9 ಆಗುತ್ತೆ. ಪ್ರತಿಯೊಂದು ಉಲ್ಟಾ ಪಲ್ಟಾ ಸಂಖ್ಯೆ ಕೊಟ್ಟಿದ್ದಾನೆ. ಈಗ ಹೆಂಗೆ ಡಿಜಿಟ್ ಸಮ್ ಮಾಡ್ತೀರಿ, ಈಗ 9 ಹೆಂಗೆ ಹೊಡಿತೀರಿ ಅಂತ ಕೇಳಿದ್ರೆ 9 ಇಲ್ಲ ಅಂತಂದ್ರೆ ಇನ್ನೊಂದು ಸಂಖ್ಯೆ ನಮ್ಮ ಹತ್ರ ಅದಿಲ್ಲ ರೀ. 54 ಬಿಟ್ಟು ಇನ್ನೊಂದು ಸಂಖ್ಯೆ ಅದಿಲ್ಲ. ಅಕಸ್ಮಾತ್ 54ರಲ್ಲೇ ಹೊಡಿಬೇಕಂತೇನು ರೂಲ್ಸ್ ಇಲ್ಲ, ಅಥವಾ 9 ಅದಂತೇಳಿ ಏನಿಲ್ಲ. ನಾವು ನೋಡೋಣ. ಈಗ 24 ಅದ, 15 ಅದ, 35 ಇದ್ರೊಳಗೆ ಯಾವ್ದು ಬೇಕಾದ್ರೆ ತೊಗೊಳ್ರಿ. ಇಲ್ಲಿ ಏನಾಗತ್ತೆ ನೋಡಿರಿ, 24ರೊಳಗೆ ಏನದಲ್ಲ 6 4 ಎಷ್ಟು 6 4 24 ತೊಗೊಂಡಾಗ 6ರಲ್ಲೇ ಹೋಗ್ತಿರ್ಬೇಕು ಅಥವಾ 4ರಲ್ಲೇ ಹೋಗ್ತಿರ್ಬೇಕು. 6ರಲ್ಲೇ 50 ಹೋಗ್ತದನ್ರಿ ಲಾಸ್ಟ್ ನಂಬರ್. ನೋಡಿರಿ 6ರಲ್ಲೇ 50 ಲಾಸ್ಟ್ ನಂಬರ್ ಹೋಗ್ತದನ್ರಿ, ಹೋಗಲ್ಲ. ಇದು ಆಪ್ಷನ್ ಅಲ್ಲ.
6ರಲ್ಲಿ 60 ಹೋಗ್ತದೆ 6ರಲ್ಲಿ 70 ಹೋಗ್ತದನ್ರಿ ಹೋಗಲ್ಲ. ಆಮೇಲೆ 6ರಲ್ಲಿ 70 ಹೋಗ್ತದನು ಇಲ್ಲ, ಹೌದಾ. 4ರಲ್ಲೇ ತೊಗೊಂಡಾಗೂ ಸಹಿತ 4ರಲ್ಲಿ 50 ಹೋಗಂಗಿಲ್ಲ. 50 ಹೋಗ್ತದಂದ್ರೆ 4 ಲಾಸ್ಟ್ ಇಲ್ಲ, 60 ಹೋಗತ್ತೆ, ಹೌದಾ. 15 4ರಲ್ಲಿ 60 ಹೋಗ್ತದೆ, ಹೌದಾ. 70 ಹೋಗಲ್ಲ, 70 ಹೋಗಲ್ಲ. ಸೊ ಆನ್ಸರ್ ಈಸ್ ಬಿ. ಅಂದ್ರೆ ಆನ್ಸರ್ ಏನಾಯ್ತು ರೀ, ಉತ್ತರ ಏನಾಯಿತು, ಆನ್ಸರ್ ಏನು ಬತ್ತು, ಆನ್ಸರ್ ಈಸ್ 7560. ದಿಸ್ ಈಸ್ ದ ಆನ್ಸರ್. ಕ್ಲಿಯರ್? ಹೌದು ಸರ, ಬಡ ಇವ್ಕೂರ್ನ ಏನು ಮಾಡಾಕತ್ತೀರಿ, ನಮ್ಗೆ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗೋಲ್ತ್ರಿ ಅಂತಂದ್ರೆ ನೋಡ್ರಿ, ಕ್ವಶನ್ಗಳನ್ನು ನಾವು ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ತಾನಾಗೆ ಬರುತ್ತೆ. ನೋಡ್ರಿ, ಈಗ ಬೇಕಾದ್ರೆ ಇದನ್ನು ಫುಲ್ ಕಾನ್ಸೆಪ್ಟನ್ನು ನಿಮ್ಗೆ ಈಸಿ ಆಗಂಗೆ ತಿಳಿಸ್ತೀನಿ. ಪ್ರಶ್ನೆ ಏನದ, 4 6 7 8 ಮತ್ತು 9ರಿಂದ ಭಾಗಿಸಿದಾಗ ಪ್ರತಿಯೊಂದು ಪ್ರಕರಣದಲ್ಲಿ ಶೇಷವು 3 ಬರುವ ಕನಿಷ್ಠ ಸಂಖ್ಯೆ ಯಾವುದು? ಕನಿಷ್ಠ ಸಂಖ್ಯೆ ಅಂದ್ರೆ ಲಸ ಮಾಡ್ಬೇಕು, ಕರೆಕ್ಟಾ. ಇದು ಎಲ್ಲಿ ಕೇಳಿದಾನ್ರಿ, SBI PO ಒಳಗೆ ಕೇಳ್ಯಾನ. UP ಕಾನ್ಸ್ಟೇಬಲ್ 2024 23/8 ವಿತ್ ಡೇಟ್ ವೈಸ್ ಕೊಟ್ಟಿದ್ದೀನಿ ರೀ. ಈಗ ನೋಡಿರಿ, ನಾವು ರೆಗ್ಯುಲರ್ ಮೆಥಡ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಏನದಂದ್ರೆ 4 ಅದ ಸಂಖ್ಯೆ, 6 ಅದ, 7 ಅದ, ಕರೆಕ್ಟಾ, 8 ಅದ ಮತ್ತು 9 ಅದ. ಇದನ್ನೇನು ಮಾಡ್ಬೇಕು, ಮೊದಲು ನಮ್ಗೆ ಲಸ ತಕ್ಕೋಬೇಕು. ಲಸ ತಕ್ಕೋಬೇಕಂದ್ರೆ ಹೆಂಗೆ ತಕ್ಕೋತೇವೆ ರೀ, ನೋಡಿರಿ ಲಸ ಹೆಂಗೆ ತಕ್ಕೋತೇವೆ. ಮೊದಲು ಶಾಲಾ ವಿಧಾನದಾಗ ಹೋಗ್ಬೇಕಂತಂದ್ರೆ ಹೆಂಗೆ ಮಾಡ್ಬೋದು ರೀ, ಲಸ ಹೆಂಗೆ ಮಾಡ್ಬೋದು ನಾವು, ನೋಡಿರಿ 2 2 2 3 7ಕ್ಕೆ 7 2 4 ಕರೆಕ್ಟ್ ರೀ. 9ಕ್ಕೆ 9 ಮತ್ತು 2 2 1 3ಕ್ಕೆ 3 7ಕ್ಕೆ 7 ಮತ್ತು 2 ಉಳಿತು. 2 2 9ಕ್ಕೆ 9 ಮತ್ತು 2 2 1 3ಕ್ಕೆ 3 7ಕ್ಕೆ 7 ಆಮೇಲೆ 1 9ಕ್ಕೆ 9. ನೆಕ್ಸ್ಟ್ ಏನು ಮಾಡ್ತೀವಿ ರೀ, 3 1 1 7ಕ್ಕೆ 7 1ಕ್ಕೆ 1 3 3 ಕರೆಕ್ಟಾ. ಹೀಗಿದ್ದಾಗ ನಾವು ಲ್ಯಾಡರ್ಸ್ ಮೆಥಡ್ ಒಳಗೆ ಇದನ್ನು ಗುಣಾಕಾರ ಮಾಡಿದರೆ ಎಷ್ಟಾಗುತ್ತೆ. ಲ್ಯಾಡರ್ಸ್ ಅಂದ್ರೆ ಏನು ರೀ, ಉಳಿದಿದ್ದೇನು ಉಳಿತಿಲ್ಲ, 3 ಉಳಿತು 7 ಉಳಿತು, ಇವೆರಡು ತೊಗೊಳ್ಳೋದು, ಆಮೇಲೆ ಅವಕ್ಕೂರ್ನ ಗುಣಾಕಾರ ಮಾಡೋದು. ಯಾವ ರೀ, ಇಲ್ಲಿ ಸೈಡಿಗೆ ಅದಾವಲ್ಲ ಇವೆಲ್ಲ ಸಂಖ್ಯೆಗಳನ್ನು ತೊಗೊಳ್ಳೋದು, ಇವೆಲ್ಲ ಸಂಖ್ಯೆಗಳನ್ನ ತೊಗೊಂಡು ಗುಣಾಕಾರ ಮಾಡೋದು, ಕರೆಕ್ಟಾ. ಹಾಗಾದ್ರೆ ಏನಾಗುತ್ತೆ, 2 ಇಂಟು 2 ಇಂಟು ನಿಮ್ಗೆ ಗೊತ್ತಾಗ್ಲತ್ತಿರ ಒಟ್ಟು ಬಿಡಿಸಾತೀನಿ ರೀ. ಇಲ್ಲಿಕಂದ್ರೆ ವಿತಿನ್ ಸೆಕೆಂಡ್ ಒಳಗೆ ಹಾರಿಸಿಬಿಡ್ತಿದ್ದೆ ಆನ್ಸರ್, ಕರೆಕ್ಟಾ. ಅದನ್ನು ಹೇಳ್ತೀನಿ ನಿಮ್ಗೆ, ವಿತಿನ್ ಸೆಕೆಂಡ್ ಒಳಗೆ ಹ್ಯಾಂಗೆ ಮಾಡಬೇಕು. ಸೂಪರ್ ಶಾರ್ಟ್ಗಳ PRB ನಿಮ್ಗೆ ಎಲ್ಲಿ ಸಿಗ್ಲಕ್ಕೆ ಸಾಧ್ಯ ಇಲ್ಲ. ನೋಡಿರಿ, ಈ ಒಂದು ಫುಲ್ಲಿ ಚಾಪ್ಟರ್ ಏನು ಬಿಡಿಸಾತಿನಿಲ್ಲ, ಈ ಚಾಪ್ಟರ್ ಒಳಗೆ ನಿಮ್ಗೆ ಗೊತ್ತಾಗ್ಬಿಡ್ತದೆ PRB ಅಂತಂದ್ರೆ ಏನೋ ಅಂತದ್ದು. ಕ್ಲಿಯರ್? 3 ನೆಕ್ಸ್ಟ್ 7 ಅದ. 7 ಅಂತಂದ್ರೆ ಏನು ಮಾಡ್ಬೇಕು ರೀ, ಇವೆಲ್ಲವನ್ನು ಗುಣಾಕಾರ ಮಾಡಿದಾಗ ಎಷ್ಟಾಯಿತು, ಇವೆಲ್ಲ ಗುಣಾಕಾರ ಮಾಡಿದಾಗ ಎಷ್ಟಾಗತ್ತೆ ರೀ ಆನ್ಸರ್. 2 2 4 4 2 8, ಹೌದಾ. ಇದು ಏನಾಯಿತು, 2ರದ್ದು 8 ಆಯಿತು, ನಿಮ್ಗೆ ಗೊತ್ತಾಗೋಂಗೆ ಬರ್ಕೋತೀನಿ. 8 ಆಯಿತು, 3 3 9 ಆಯಿತು, ಕರೆಕ್ಟ್ ರೀ. ಇಂಟು 7, ಹೌದಾ. ಬೇಕಾದ್ರೆ ನೀವು ಹಿಂಗೆ ಇವೆರಡು ಗುಣಾಕಾರ ಮಾಡ್ತೀರಿ ಮಾಡಿರಿ, 72 ಆಯ್ತು. 8 9 72 ಇಂಟು 7 ಮಾಡಿದಾಗ ಎಷ್ಟಾಯಿತು, ದ್ಯಾಟ್ ಈಕ್ವಲ್ ಟು 7 2 14 7 7 49 50 504. 504 ಇಲ್ಲ ಆನ್ಸರ್ ಅದಕ್ಕೆ ಪಟ್ಟನ್ನು ಡಿ ಟಿಕ್ ಮಾಡೋದಲ್ರಿ. ಇಲ್ಲಿ ಏನು ಕೇಳಿದಾನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಾಗ್ತಿರ್ಬೇಕು, ರಿಮೈಂಡರ್ 3 ಉಳಿತಿರ್ಬೇಕಂತ ಕೇಳೋಣ. ಹಂಗಂದ್ರೆ +3 ಹೆಚ್ಚಿಗೆ ಉಳಿಬೇಕು. 9ರಲ್ಲೇ ಭಾಗಿಸಿದಾಗೂ ಸಹಿತ ನೋಡ್ರಿ, ಇಲ್ಲಿ ಡಿಜಿಟ್ ಸಬ್ಮಿಟ್ ಆಗತ್ತೆ ರೀ. 9ರದ್ದು 5 4 ಕೂಡಿಸ್ಕೊಂಡಾಗ 9 ಆಗ್ತದೆ. 9ಕ್ಕೆ 3 ಕೂಡಿಸಿದಾಗೂ ಸಹಿತ ಉತ್ತರ ಎಷ್ಟು ಬರ್ತದೆ, 3 ಬರ್ತದೆ. ತಲೆಯೊಳಗಿರಲಿ. ಹಾಗಾದ್ರೆ ಇಲ್ಲಿ ನೋಡ್ರಿ, 504 + 3 ಮಾಡಿದಾಗ ಎಷ್ಟಾಯಿತು, 507 ಆಯಿತು. 507 ಆಯ್ತಿಲ್ಲ ರೀ. 507 ಏನದಲ್ಲ ಆನ್ಸರ್ ಆಯ್ತು. ಈಗ ಗೊತ್ತಾಯ್ತು ನಿಮ್ಗೆ, ಆಪ್ಷನ್ ಎ ಅದ 507 ಆನ್ಸರ್ ಅದ ಅನ್ನೋದು ಗೊತ್ತಾಯ್ತು ಈಗ. ಬಟ್ ಇಲ್ಲಿ ಏನದಪ್ಪ ಅಂದ್ರೆ ನಿಮಗೆ ಡಿಜಿಟ್ ಸಮ್ ಹೇಳ್ಬೇಕಂತಂದ್ರೆ 9ಕ್ಕೆ ಯಾವುದೇ ಸಂಖ್ಯೆಯನ್ನು ಕೂಡಿಸ್ರಿ. ಏನು ರೀ, 9ಕ್ಕೆ ಯಾವುದೇ ಸಂಖ್ಯೆಯನ್ನು ಕೂಡಿಸ್ರಿ, ಅದೇ ಉತ್ತರ ಆಗಿರ್ತದೆ. ಇದು ನಿಮ್ಗೆ ನೆನಪಿರಲಿ, ಅದೇ ಉತ್ತರ ಆಗಿರ್ತದೆ. ಹಾಗಾದ್ರೆ ಈಗ 3 ಕೂಡಿಸೇವು ಅಂತಂದ್ರೆ 3 ಉತ್ತರ ಆಗ್ತದೆ. ಇಲ್ಲಿ ನೋಡ್ರಿ, 5 7 ಕೂಡಿಸಿದ್ರೆ ಎಷ್ಟಾಯ್ತು ರೀ, 12 ಆಯ್ತು. 12 ಅಂತಂದ್ರೆ ಅದನ್ನು
1 2 ಕೂಡಿಸ್ಕೊಂಡ್ರೆ ಏನಾಯ್ತು ರೀ 3 ಆಯಿತು. ಆಪ್ಷನ್ ನಂಬರ್ ಎ. ಮತ್ತೆ ಇಟ್ಟೆಲ್ಲ ಲೆಕ್ಕ ಮಾಡಬೇಕು. ಕರೆಕ್ಟ್ ರೀ. ಯಾಕೆ ಇದನ್ನು ಲೆಕ್ಕ ಮಾಡಿ ತೋರಿಸಿನಪ್ಪ ಅಂತಂದ್ರೆ ಈ ಎಲ್ಲ ಲೆಕ್ಕ ನಿಮ್ಗೆ ತಿಳಿಲಿ ಅಂತೇಳಿ ತಿಳ್ಕೊಂಡು, ಅಂದ್ರೆ ರೆಗ್ಯುಲರ್ ಆಗಿ ಮಾಡಿದರೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಆಗತ್ತೆ. ಅದನ್ನು ವಿತಿನ್ ಸೆಕೆಂಡ್ ಒಳಗೆ ಆತಂತಂದ್ರೆ ನೋಡಿರಿ, ವಿತಿನ್ ಸೆಕೆಂಡ್ ಒಳಗೆ ಆನ್ಸರ್ ಬರ್ತದೆ. ಇಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಏನು ಮಾಡಿರ್ತಾರೆ 9ರದ್ದು ಇಲ್ಲಿ 9 ಕಾಣಕತ್ತದ. ಎಲ್ಲಿ ಕ್ವಶನ್ದಾಗ ಇಲ್ಲಿ 9 ಕಾಣಕತ್ತದ ಅಂದ್ರೆ ಡೈರೆಕ್ಟ್ ಬಂದು ಏನು ಮಾಡಿರ್ತಾರೆ 504 ಉತ್ತರ ಕೊಟ್ಟಿರ್ತಾರೆ. ಬಟ್ ಇದು 504 ಉತ್ತರ ಅಲ್ಲ. ಯಾಕಂದ್ರೆ ಶೇಷ 3 ಉಳಿಬೇಕು. ಎಲ್ಲ ಸಂಖ್ಯೆಗಳಿಂದ ಭಾಗಿಸಿದ್ರು ಶೇಷ ಏನು ಮಾಡಬೇಕು 3 ಬರಬೇಕು. ಹಾಗಾಗಿ ಉತ್ತರ ಏನಾಗ್ತದೆ 507 ಆಗತ್ತೆ. ಕ್ಲಿಯರ್ ರೀ. ಇದು ಈ ಕಾನ್ಸೆಪ್ಟು. ಈಗ ಹೇಳಿದ್ದು ನಿಮ್ಗೇನಪ್ಪ ಅಂದ್ರೆ ಒಂದು ಮೆಥಡ್ ಅದಕ್ಕೆ ಹೇಳಿದ್ನಪ್ಪ ಅಂತಂದ್ರೆ ಮೆಥಡಿಕಲಿ ಎಲ್ಲ ಬಿಡಿಸ್ಕೊಂಡು ಕೂತು ಅಂದ್ರೆ ಎಷ್ಟು ಟೈಮ್ ವೇಸ್ಟ್ ಆಗತ್ತೆ. ಟೈಮ್ ವೇಸ್ಟ್ ನಿಮ್ಗೆ ಎಕ್ಸಾಮ್ ಒಳಗೆ 10 ಸೆಕೆಂಡು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನಾ ಎಕ್ಸಾಮ್ ಪರ್ಪೋಸ್ ಅಷ್ಟೇ ಸಾಲ್ವ್ ಮಾಡಕತ್ತೀನಿ ಈಗ, ಕರೆಕ್ಟಾ? ಆದರೆ ನೀವು ಕಲಿಬೇಕಾಗಿತ್ತು ಅಂತಂದ್ರೆ ಕಂಪಲ್ಸರಿ ಏನು ಮಾಡ್ಬೇಕು ರೀ, ರೆಗ್ಯುಲರ್ ಮೆಥಡ್ ಮೊದಲು ಟ್ರೈ ಮಾಡಬೇಕು. ಟ್ರೈ ಮಾಡಿ ಅದನ್ನು ಪರ್ಫೆಕ್ಟಾಗಿ ಕಲಿತ ನಂತರ ನೆಕ್ಸ್ಟ್ ಏನು ಮಾಡ್ಬೇಕು ರೀ, ನೀವು ಸೂಪರ್ ಶಾರ್ಟ್ಗಳ PR ಬೇರೆ ಕಲೀರಿ, ಡಿಜಿಟ್ ಸಮ್ಮರ್ ಕಲೀರಿ, ಅಥವಾ ಏನು ಯೂನಿಟ್ ಡಿಜಿಟ್ ಕಾನ್ಸೆಪ್ಟರ್ ಕಲೀರಿ, ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಮೆಥಡ್ ನಿಮ್ಗೆ ಅಳವಡಿಕೆ ಆಗ್ತಿತ್ತಂದ್ರೆ ಅದನ್ನು ಮಾಡ್ಕೊಡ್ರಿ. ಯಾವ ಗುರು ಕಲಿಸಿದ್ರು ಸಹಿತ ನಿಮ್ಗೊಂದು ಮೆಥಡ್ ಕಲಿಸಿರ್ತಾನಂತಂದ್ರೆ ಅದನ್ನು ಅಳವಡಿಕೆ ಮಾಡ್ಕೊರಿ. ಬಟ್ ಅದಕ್ಕೆ ಫಂಡಮೆಂಟಲ್ ಏನು ಮಾಡ್ಬೇಕು ರೀ, ಬೇಸಿಕಲಿ ನೀವು ಏನು ಮಾಡಬೇಕು, ಮೆಥಡ್ ನಿಮ್ಗೆ ಗೊತ್ತಿರಬೇಕು. ಮೆಥಡ್ ಗೊತ್ತಿದ್ದಾಗ ಮಾತ್ರ ಇವೆಲ್ಲ ಅಪ್ಲೈ ಮಾಡ್ಲಿಕ್ಕೆ ನಿಮ್ಗೆ ಬರ್ತದೆ. ಕ್ಲಿಯರ್ ರೀ. ಈಗ ಯಾರೋ ಒಬ್ಬರು ಒಂದು 2 ಸ್ಟೆಪ್ ಒಳಗೆ ನಾವು ಉತ್ತರ ಹೇಳ್ತೀನಿ ಅಥವಾ ಒಂದು 2 ಸೆಕೆಂಡ್ ಒಳಗೆ ಉತ್ತರ ಹೇಳ್ತೀನಿ ಅಂತ ತಿಳ್ಕೊಂಡು ನನ್ನಂಗೆ ಬಡ ತಿಳಿಸ್ತಾರಂತಂದ್ರೆ ಅದು ಅರ್ಥ ಆಗ್ಬೇಕಂದ್ರೆ ಮೊದಲೇನು ಬೇಕು ರೀ, ರೆಗ್ಯುಲರ್ ಮೆಥಡ್ ನಮ್ಗೆ ಗೊತ್ತಿರಬೇಕು. ಮತ್ತು ಡಿಜಿಟ್ ಸಮ್ ಅಂತಂದ್ರೆ ಅದ್ರ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಬೇಕಂತಂದ್ರೆ ನೋಡಿರಿ, ನಾನು ಡಿಜಿಟ್ ಸಮ್ ಮಾಡೋಕ್ಕಿಂತ ಮೊದಲು ಏನು ಮಾಡ್ತಿದ್ದೀವಿ ಅಂದ್ರೆ ನಾವು ಒಂದು 20 ವರ್ಷದ ಹಿಂದಿನ ಮಾತು ಹೇಳತ್ತೀನಿ ರೀ. ಯಾವುದಾದ್ರೂ ರೋಡ್ ಮೇಲೆ ಗಾಡಿ ಹೊಂಟಿತ್ತಂದ್ರೆ ಆ ಪ್ಲೇಟ್ ನಂಬರ್ ಓದ್ಕೋತಿದ್ದೆ ನಾ. ಫಾರ್ ಎಕ್ಸಾಂಪಲ್ 5234 ಅನ್ನೋವಂಥದ್ದು ಒಂದು ಯಾವುದೋ ಒಂದು ಗಾಡಿ ಹೊಂಟದಪ್ಪ 5234 ಅಂತಂದ್ರೆ ಅದನ್ನು ಏನು ಮಾಡ್ತಿದ್ದೆ 5234 ಕೂಡಿಸ್ಕೋತಿದ್ದೆ. ಕೂಡಿಸ್ಕೊಂಡಾಗ ಇದ್ರದ್ದು ಏನಾಗ್ತದೆ, ಡಿಜಿಟ್ ಏಟಾಗತ್ತೆ 5 ಆಗತ್ತೆ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ. ಪ್ರತಿಯೊಂದು ದಿವಸ ನಾನು ಯಾವುದೋ ಒಂದು ಗಾಡಿ ಹೊಂಟು ಅದನ್ನು ಒಂದು ಸ್ವಲ್ಪ ಒಂದೊಂದು ಸಲ ಏನಾಗ್ತಿತ್ತು, ಒಂದು 5-10 ನಿಮಿಷ ಟೈಮ್ ತೊಗೋತಿತ್ತು ಅದನ್ನು ಕುಡಿಸ್ಕೊಳಕ್ಕೆ ಫಸ್ಟಿಗೆ ಸ್ಟಾರ್ಟಿಂಗ್ ಒಳಗೆ. ಆಮೇಲೆ 5-10 ನಿಮಿಷ ಹೋಗಿ ಏನಾಯ್ತು ರೀ, 2 ನಿಮಿಷ ಆಯಿತು. 2 ನಿಮಿಷ ಹೋಗಿ ಏನಾಯಿತು, 20 ಸೆಕೆಂಡ್ ಆಯಿತು. 20 ಸೆಕೆಂಡ್ ಹೋಗಿ 10 ಸೆಕೆಂಡ್ ಆಯಿತು. ಆಮೇಲೆ ಈಗ ನೋಡಿದ ತಕ್ಷಣ ನಾವೇನಂತ ಇದ್ರ ಡಿಜಿಟ್ ಸಮ್ ಇಷ್ಟೇ ಅಂತೇಳಿ ಹೇಳ್ಬಿಡ್ತೀವಿ. ಹೌದಾ? ಅದು ಯಾವಾಗ ಆಗ್ತದಂದ್ರೆ ಪ್ರಾಕ್ಟೀಸ್ ಮಾಡಿದಾಗ. ಕರೆಕ್ಟ್ ರೀ. ಅದಕ್ಕೆ ಏನದಲ್ಲ, ನಮಗೆ ಬೇಸಿಕ್ಕು ಗೊತ್ತಿರಬೇಕು, ಪ್ಲಸ್ ಏನಾಗ್ತದೆ ಇದ್ರ ಜೊತೆಗೆ ನಾವು ಇದನ್ನು ಎಕ್ಸಾಮ್ದೊಳಗೆ ಹೆಂಗೆ ಟಾರ್ಗೆಟ್ ಮಾಡಿ ಇದನ್ನು ಹೊಡಿಬೇಕು ಅನ್ನೋಂಥದ್ದು ನಮ್ಮ ಪಕ್ಕ ಗೊತ್ತಿರಬೇಕು. ವಿತ್ತಿನ್ ಸೆಕೆಂಡ್ ಒಳಗೆ ಹೊಡಿಬೇಕಂದ್ರೆ ವಿತ್ತಿನ್ ಸೆಕೆಂಡ್ ಒಳಗೆ ಹೊಡಿಬೇಕು ರೀ. ಚುಟುಕಿ ಮೇ ಅಂದ್ರೆ ಚುಟುಕಿ ಮೇ ಹೊಡಿಬೇಕು. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಚುಟುಕಿ ಮೇ ಹೊಡೇನ್ರಿ. ತೊಗೊಳ್ರಿ ನೆಕ್ಸ್ಟ್ ಕ್ವಶನ. ಏನಂದ ನೋಡ್ರಿ ನೆಕ್ಸ್ಟ್ ಕ್ವಶನ. HF ಕೇಳಿದಾನೆ ರೀ. ಇದನ್ನು ಚುಟುಕಿ ಮೇ ಹೊಡ್ಯಾಕೆ ಬರ್ತದೆ ಇಲ್ಲ ರೀ, ಹೊಡ್ಯಾಕೆ ಬರ್ತದೆ ರೀ. ಹೆಂಗೆ ನೋಡಿರಿ, 110 ಅಂದ್ರೆ 0 ಬಿಟ್ಟುಬಿಡ್ರಿ. ಇಲ್ಲಿ 18 180 18 ಆಯಿತು. ಹೌದಾ? 540 ಅಂದ್ರೆ 0 ಆಯ್ತು. ಈಗ ನೋಡಿರಿ 18 ಮತ್ತು 540 ಇವೆರಡು ಏನದಲ್ಲ, ಎರಡು ಒಂದೇ ಸಂಖ್ಯೆ, ಒಂದೇ ಮಗ್ಗಿಗಳು ಹೋಗ್ತಾವೆ. 18 ಮಗ್ಗಿಯಾಗ 54 ಹೋಗ್ತದೆ, ಆದರೆ 11 ಹೋಗಂಗಿಲ್ಲ. ಅಂದ್ರೆ ಈ 3 ಸಂಖ್ಯೆಗಳು ಯಾವಾಗಲೂ ಮಸಾದ ನಿಯಮ ಏನದಪ್ಪ ಅಂದ್ರೆ ಕೊಟ್ಟಂತಹ ಸಂಖ್ಯೆಗಳು XYZ 3 ಏನದವಲ್ಲ ರೀ, 3 ಒಂದೇ ಮಗ್ಗಿಲಿ ಹೋಗ್ತಿದ್ದವು ಅಂದ್ರೆ ಮಾತ್ರ ಅದಕ್ಕೇನಂತೇವೆ ನಾವು ಅಂತೇವೆ. 3 ಏನಾಗಬೇಕು, ಒಂದೇ ಮಗ್ಗಿಲಿ ಹೋಗ್ತಿರ್ಬೇಕು. ಹಾಗಾದ್ರೆ ಇಲ್ಲಿ ಯಾವುದೂ ಹೋಗಂಗಿಲ್ಲ ಅಂತಂದ್ರೆ ಉಳಿತೇನು ಉಳಿತು, ಆನ್ಸರ್ ಏನು ಬತ್ತು, 10 ಬತ್ತು. ಯಾಕೆ ಬತ್ತಂದ್ರೆ ಎಲ್ಲದ್ರೊಳಗೂ 0 ಅದ. ಹೀಗಾಗಿ 10ರಲ್ಲಿ ಒಟ್ಟು ಏನಾಗ್ತದೆ, ನಿಶೇಷವಾಗಿ ಬಾಕಿ ಹೋಗ್ತಾವೆ. ಉಳುಕಿದ್ದು ಯಾವುದು ಉತ್ತರ ಆಗೋದಿಲ್ಲ. ಇದು ಎಷ್ಟು ಈಜಿ ಅದ ಅನ್ನೋದು ಗೊತ್ತಾಯ್ತು ರೀ. ಕಾನ್ಸೆಪ್ಟ್ ಅರ್ಥ ಆಯ್ತಂದ್ರೆ ನಾವು ಏನೋ ಮಾಡ್ಬೋದು, ವಿತ್ತಿನ್ ಸೆಕೆಂಡ್ ಒಳಗೆ ಯಾವುದೇ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಓಕೆ. ಎಸ್, ನೆಕ್ಸ್ಟ್ ಕ್ವಶನ್ ರೀ. ನೋಡಿರಿ ಇಲ್ಲಿ ಏನದ, ಫೈಂಡ್ ದಿ HF ಆಫ್. ನೋಡಿರಿ ಸೇಮ್ ಕ್ವಶನ್ ಅದ. ಸ್ವಲ್ಪ ಇಲ್ಲಿ ಏನದ, ನಂಬರ್ಗಳ 0ನ ಹೊರಗೆ ತೆಗೆದಿಟ್ಟಿವಿ ಅಂದರೂ ಸಹಿತ 0ನ ಹೊರಗೆ ತೆಗೆದಿಟ್ಟು ಬಿಡೋಣ್ರಿ. ಈಗ 0 ಹೊರಗೆ ಇಟ್ಟಿವಿ ಅಂದ್ರೆ ಏನಾಯ್ತು, 24 28 56. ಇವು 3 ಯಾವ ಮಗ್ಗಿ ಒಳಗೆ ಅದಾವ ರೀ, 3ರ ಮಗ್ಗಿ ಒಳಗೆ ಬರ್ತಾವ ಇಲ್ಲ, 1ರ ಮಗ್ಗಿಯಾಗ ಬರ್ತಾವ ಇಲ್ಲ, 2ರ ಮಗ್ಗಿಯಾಗ ಬರ್ತಾವ್ರಿ, 4ರ ಮಗ್ಗಿಯಾಗ ಬರ್ತಾವ ರೀ. ಹಾಗಾದ್ರೆ ಯಾವುದು ಉತ್ತರ ಆಗ್ತದೆ, ಅಂದ್ರೆ ದೊಡ್ಡ ಸಂಖ್ಯೆ ತೊಗೋಬೇಕು. ದೊಡ್ಡ ಸಂಖ್ಯೆ ಅಂದರೆ ಯಾವುದಾಯ್ತು, 40 ಆಯಿತು. ದ್ಯಾಟ್ ಈಸ್ ದ ಆಪ್ಷನ್ ನಂಬರ್ ಸಿ, ಡೈರೆಕ್ಟ್ ಆನ್ಸರ್ ರೀ. ವಿತ್ತಿನ್ ಸೆಕೆಂಡ್. ನೋಡಿರಿ SSC CP ಒಳಗೆ ಕೇಳ್ಯಾನ 4/10/2023 ಒಳಗೆ
ಇದನ್ನೇನದಲ್ರಿ ಕ್ವಶನ್ ಕೇಳಿದಾನ ವಿತ್ತಿನ ಸೆಕೆಂಡ್ 40 ನೋಡಿದ ತಕ್ಷಣ ಹೇಳ್ಬೋದು ಇದು 40 ಬರ್ತದೆ. ಯಾಕಂದ್ರೆ 24ರ ಮಗ್ಗಿಯೊಳಗೆ ಒಟ್ಟು ಹೋಗ್ತಾವೆ. ಕರೆಕ್ಟ್ ರೀ. ಈ ರೀತಿ ನಾವು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಅಂದ್ರೆ ಕಾನ್ಸೆಪ್ಟ್ ಅಂದ್ರೆ ಅದರ ಅರ್ಥ ಏನು ಕ್ವಶನ್ ಕೊಟ್ಟಿರ್ತಾನೆ ಅದನ್ನು ಸರಿಯಾಗಿ ಗಮನಿಸಬೇಕು. ಡಿಜಿಟ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಯಾವ ಟೈಮ್ದಾಗ ಯಾವ ಪ್ರಶ್ನೆಗೆ ಏನು ಡಿಜಿಟ್ ತೊಗೋಬೇಕು ಅಥವಾ ಯಾವ ನಂಬರ್ ತೊಗೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಸುಮ್ಮನೆ ಮಾಡ್ತಾರಂತಂದ್ರೆ ಸರ್ ಅದನ್ನು ಕಲಿಸಿದ್ರಿ ಅದು ಭಾರಿ ರೀ, ಈಗ ಸರ್ ಇದನ್ನು ಕಲಿಸಿದ್ರಿ ಇದು ಭಾರಿ ರೀ, ಎಲ್ಲ ಸರ್ಗಳು ಇಂದ್ರ ಚಂದ್ರರೇ ಅದಾರ. ಯಾಕಂತ ತಿಳ್ಕೊಳ್ರಿ, ಅವರು ಕಲಿತು ಒಂದೇನೋ ಒಂದು ಅದರದಿಂತ ಅನುಭವ ಪಡೆದೇ ನಿಮ್ಗೆ ಅದನ್ನು ಹೇಳ್ತಿರ್ತಾರೆ. ಆದ್ರೆ ನಾವು 20-25 ವರ್ಷ ಅನುಭವದಿಂದ ಹೇಳಬೇಕಂತಂದ್ರೆ ಎಲ್ಲ ಕಾನ್ಸೆಪ್ಟ್ಗಳನ್ನ ನಾವು ಅಳವಡಿಕೆ ಮಾಡಿದೆವು. ಆದ್ರೆ ರೆಗ್ಯುಲರ್ ಕ್ಲಾಸ್ ಒಳಗೆ ಏನಾಗುತ್ತೆ ಅದನ್ನು ಹೆಂಗೆ ನಾವು ಅದನ್ನು ಅಪ್ಲೈ ಮಾಡಬೇಕು ಅಥವಾ ಯಾವ ಕಾನ್ಸೆಪ್ಟನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ಕೊಡ್ತೇವೆ. ಹೀಗಾಗಿ ನಮ್ಮ ಕಾನ್ಸೆಪ್ಟ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇದು ಫುಲ್ಲಿ ಚಾಪ್ಟರ್ ಒಳಗೆ ನಿಮಗೆ ಒಂದು ಸ್ವಲ್ಪ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಹೌದ್ರಿ. ಪ್ರತಿಯೊಂದು ಸರ್ ಕಲಿಸ್ತಾರಂತಂದರೂ ಸಹಿತ ಅವರು ಒಂದು ಕಾನ್ಸೆಪ್ಟನ್ನು ಅಂದರೆ ಯಾವುದೋ ಒಂದು ಮೆಥಡನ್ನು ರೂಢಿ ಮಾಡ್ಕೊಂಡೆ ಕಲಿಸ್ತಿರ್ತಾರೆ. ಅದಕ್ಕಿಂತಲೂ ಮೊದಲು ಪರ್ಫೆಕ್ಟಾಗಿ ನಮ್ಗೆ ಅರ್ಥ ಆಗ್ಬೇಕಂದ್ರೆ ನಮ್ಗೆ ಬೇಸಿಕ್ ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ ಅಟ್ಲೀಸ್ಟ್ 10 ತನಕ ಮಗ್ಗಿಯರ ಗೊತ್ತಿರ್ಬೇಕು ರೀ. ಕರೆಕ್ಟ್ ರೀ. ಈ ರೀತಿ ಇದ್ದಾಗ ನಮಗೇನಾಗುತ್ತೆ ಯಾವುದೇ ಪ್ರಶ್ನೆ ಇದ್ದರೂ ಸಹಿತ ವಿತ್ತಿನ ಸೆಕೆಂಡ್ ಒಳಗೆ ನಾವು ಸಾಲ್ವ್ ಮಾಡ್ಬೋದು. ಸೂಪರ್ ಶೀಟ್ಗಳ PRB ಹೆಂಗದು ಗೊತ್ತಾಯ್ತು ರೀ. ನೋಡಿರಿ, ಪ್ರಶ್ನೆ ನೋಡಿದೆವು, ಎಲ್ಲ ಕಡೆ 0 ಅಂತರೂ ಅದೇ ಅದ, 0 ಒಂದು ಇಟ್ಕೊಂಡಿವು. ಆಮೇಲೆ ಏನದ ಯಾವ ಸಂಖ್ಯೆಯಿಂದ ಹೋಗ್ತದೆ ರೀ, 3ರಿಂದ ಹೋಗಲ್ಲ, ಹೋಯ್ತು. 10ರಿಂದ ಹೋಗಲ್ಲ, 10ರಿಂದ ಯಾಕೆ ಹೋಗಲ್ಲ ಅಂತಂದ್ರೆ LCM HCF ಅದ. HCF ಇರೋದ್ರಿಂದ ಏನಾಗ್ತದೆ 1ರಿಂದ ಹೋಗಂಗಿಲ್ಲ. ಕರೆಕ್ಟಾ. ನಾನು ಉಳಿತು 20 ಉಳಿತು. 20 ಏನಾಗ್ತದೆ ಸಣ್ಣ ಸಂಖ್ಯೆ ಆಗ್ತದೆ, 40 ಏನಾಗ್ತದೆ ದೊಡ್ಡ ಸಂಖ್ಯೆ ಆಗ್ತದೆ. ಹೀಗಾಗಿ ಏನಾಗ್ತದೆ ಆನ್ಸರ್ 40 ಬರ್ತದೆ. ಕ್ಲಿಯರ್. ಈಗ ಮುಂದಿನ ಪ್ರಶ್ನೆ ನೋಡ್ರಿ. ದ ಗ್ರೇಟೆಸ್ಟ್ ನಂಬರ್ which divides 72 and 122 leaves remainders 3 and 7 respectively is. ಅಂದ್ರೆ ಈ ಸಂಖ್ಯೆಗೆ ನೀವು ಉತ್ತರವನ್ನು ಕೊಡವಲ್ಲಿರಾ. ಇದು ನೋಡ್ರಿ 2022 RRB ಗ್ರೂಪ್ ಡಿ ಒಳಗೆ ಬಿದ್ದದ. ನೀವು ಕೊಡ್ಲಾಕ್ಕೆ ಸಾಧ್ಯ ಅದ ರೀ, ವಿತ್ತಿನ ಸೆಕೆಂಡ್ ಒಳಗೆ ಕೊಡಕ್ಕೆ ಸಾಧ್ಯ ಅದ. ಏನು ಸರ್ ಆಗಲೇ ಇರೋದು ಕಾನ್ಸೆಪ್ಟೇ ಬೇರೆ ಇತ್ತು, ಅಲ್ಲಿ ಒಂದೇ ಶೇಷ ಇತ್ತು, ಇಲ್ಲಿ 2 ಶೇಷ ಅದಾವೆ. ಎಷ್ಟಾರೆ ಯಾಕೆ ಕೊಡೋಲ್ಲ ಕ್ವಶನ, ನಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು. 72 ಅಂತಂದ್ರೆ ಏನಾಯ್ತು ರೀ, 72 ಅಂದ್ರೆ 9 ಯಾವುದದು ಉತ್ತರ ಅಂತೇಳಿ ನೋಡ್ಕೊ ಕುಂದ್ರದಲ್ಲ. ಇಲ್ಲೇನು ಕೇಳಿದಾನಂದ್ರೆ ಮಸ ಕೇಳಿದಾನ. ಮಸ ಕೇಳ್ಯಾನಂತಂದ್ರೆ ನಮ್ಗೆ ಗೊತ್ತಿರಬೇಕು ಎರಡೂ ಸಂಖ್ಯೆಗಳು ಅಂದ್ರೆ ಕೊಟ್ಟಂತಹ ಎರಡೂ ಸಂಖ್ಯೆಗಳು 72 ಮತ್ತು 122. ಹೌದ್ರಿ. ಇದನ್ನು ರೆಗ್ಯುಲರ್ ಆಗಿ ಬಿಡಿಸ್ಬೇಕಂದ್ರೆ ಏನು ಮಾಡ್ತೇವೆ ರೀ, ಇದ್ರೊಳಗೆ 3 ಕಳಿತೇವೆ, ಇದ್ರೊಳಗೆ 7 ಕಳಿತೇವೆ. ಆಮೇಲೆ ಏನು ಮಾಡ್ತೇವೆ, ಅದು ಯಾವ ಸಂಖ್ಯೆಯಲ್ಲಿ ಡಿವೈಡ್ ಆಗ್ತದೆ ನೋಡ್ಕೊಂಡು HCF ತೆಗಿತೇವೆ. ಇದು ರೆಗ್ಯುಲರ್. ಬಟ್ ಇಲ್ಲಿ ನೋಡಿರಿ, ನಾವು ಡಿಜಿಟ್ ಕಾನ್ಸೆಪ್ಟ್ ಮೇಲೆ ಹೋಗ್ಬೇಕಂತಂದ್ರೂ ಸಹಿತ ಡಿಜಿಟ್ ಕಾನ್ಸೆಪ್ಟ್ ಮೇಲೆ ಹೋಗ್ತೀನಿ. ಇಲ್ಲ ಸರ ನಮ್ಗೆ ಇದನ್ನು ಸ್ವಲ್ಪ ವಿವರವಾಗಿ ಹೇಳಂತಂದ್ರೂ ಹೇಳ್ತೀನಿ. ನೋಡಿರಿ, ನಿಮ್ಗೆ ಸಿಂಪಲಾಗಿ ಹೇಳ್ಬೇಕಂದ್ರೆ ವಿತ್ತಿನ ಸೆಕೆಂಡ್ ಒಳಗೆ ಹೇಳ್ಬೇಕಾ. ವಿತ್ತಿನ ಸೆಕೆಂಡ್ ನೋಡಿರಿ, 72 ಒಳಗೆ 3 ಕಳೀರಿ, ಎಷ್ಟು ಉಳಿತು, 69 ಉಳಿತು. ಕರೆಕ್ಟಾ, 69 ಉಳಿತು. 69 ಯಾವ ಮಗ್ಗಿ ಒಳಗದ್ರಿ, 23 ಒಳಗದೋ, 26 ಒಳಗದೋ, ಅಥವಾ 17 ಒಳಗದೋ, ಅಥವಾ 29 ಒಳಗದೋ. ನಿಮ್ಗೆ ಈಸಿಯಾಗಿ ಇಲ್ರಿ ನಮ್ಗೆ ಗೊತ್ತದ ರೀ ಮಗ್ಗಿ ಅಂತಂದ್ರೆ, ಸರ ಇದು 23 ಒಳಗದ್ರಿ, 23 3 69 ಬರ್ತದೆ. 23 3 ನೋಡಿರಿ, 3 ಗುಣಾಕಾರ ಮಾಡಿರಿ, 3 3 9, 3 2 6. ಕರೆಕ್ಟಾ. ಹಾಗಾಗಿ ಉತ್ತರ ಏನಾಯಿತು, 23 ಬಂತು. ಇದು ಮಗ್ಗಿ ಗೊತ್ತಿತ್ತು ರೀ. ಸರ್ ನಮ್ಮ ಮಗ್ಗಿನೇ ಗೊತ್ತಿಲ್ಲ ರೀ, ಹ್ಯಾಂಗೆ ಮಾಡೋದು ಅಂದ್ರೆ ಹೇಳ್ದಲ್ಲ ಇನ್ನೊಂದು ಮೆಥಡ್ ಏನದ. 72 ಅಂದ್ರೆ 9 ಆಯಿತು. 9 ಒಳಗೆ ಎಷ್ಟು ಕಳಿಬೇಕಾಗ್ಯದ ರೀ, 3 ಕಳಿಬೇಕಾಗ್ಯದ. ಕಳೆದ್ರೆ ಎಷ್ಟು ಉಳಿತು ಆನ್ಸರ್ 9. 7 2 9. 9 ಒಳಗೆ 3 ಕಳೆದ್ರೆ ಎಷ್ಟಾಯಿತು, 6 ಆಯಿತು. ಕರೆಕ್ಟಾ. ಹೌದಾ. ಈಗ ನಮಗೆ 6 ಉತ್ತರ ಬರ್ಬೇಕಂತಂದ್ರೆ ಇಲ್ಲಿ ಎಷ್ಟಾಗತ್ತೆ ರೀ, ಇಲ್ಲಿ 5 ಬರ್ತದೆ. ಹೌದು, 5 ಬರ್ತದೆ ಡಿಜಿಟ್ ಸಮ್ ಮಾಡಿದ್ರೆ. ಹಂಗಂದ್ರೆ 6 ಎಲ್ಲೇ ಇಲ್ಲ ಉತ್ತರ. ಹ್ಯಾಂಗೆ ಮಾಡೋದು ರೀ ಅಂತಂದ್ರೆ ಇಲ್ಲೇ ಅದು ಉತ್ತರ 6 ರೀ. 69 ಕಳೆದಿದ್ದು ಬೇಕಲ್ಲ, ಕಳೆದಿದ್ರೊಳಗೆ ಏನದು 6 ಅದು ಉತ್ತರ. ಕರೆಕ್ಟಾ. ಅಂದ್ರೆ ನಾವು ಎಲ್ಲದಕ್ಕೂ ಬರೀ ಡಿಜಿಟ್ ಕಾನ್ಸೆಪ್ಟು ಅಥವಾ 9 ನೋಡ್ಕೊತ ಹೋಗೋಂಗಿಲ್ಲ. ನಮ್ಗೆ ಕೆಲವೊಂದು ಟೈಮ್ ಒಳಗೆ ಕಾನ್ಸೆಪ್ಟ್ಗಳು ಯಾವ್ಯಾವ ರೀತಿ ಇರ್ತಾವೆ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕಾಗ್ತದೆ. ಕರೆಕ್ಟಾ. ಕ್ಲಿಯರ್ ಆಯ್ತು ರೀ. ಅಥವಾ 122 ಒಳಗೆ 7 ಕಳೀರಿ ಬೇಕಾರೆ. 7 ಕಳೆದ್ರೆ ಎಷ್ಟಾಗತ್ತೆ, 122 ಒಳಗೆ 7 ಕಳೀರಿ, ಕಳೆದ್ರೆ ಎಷ್ಟಾಯಿತು, 12 ಒಳಗೆ 7 ಹೋದ್ರೆ 5 ಆಯಿತು.
ಅಂದ್ರೆ 115 115 ಯಾವ ಮಗ್ಗಿ ಆಗದ್ರಿ 69 ಮತ್ತು 115 ಇರುವಂಥ ಮಗ್ಗಿ ಯಾವುದಪ್ಪ ಅಂದ್ರೆ ದ್ಯಾಟ್ ಈಸ್ ದ ಎಚ್ ಸಿ ಎಫ್ ದ್ಯಾಟ್ ಈಕ್ವಲ್ ಟು 23 ಕ್ಲಿಯರ್ ದ್ಯಾಟ್ ಈಕ್ವಲ್ ಟು 23 ಕ್ಲಿಯರ್ ಆಯ್ತು ರೀ ನೋಡಿರಿ 11 ಪ್ರಶ್ನೆಗಳೇನೇನು ಬಿಡಿಸೀನಿ ಇವೆಲ್ಲ ವಿತೌಟ್ ಏನದ ಥೇರಿ ಅಂದ್ರೆ ರೆಗ್ಯುಲರ್ ಮೆಥಡ್ ಬಿಟ್ಟುಕೊಂಡು ಡೈರೆಕ್ಟಾಗಿ ಏನು ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ವಿತಿನ್ ಸೆಕೆಂಡ್ ಒಳಗೆ ಸೂಪರ್ ಶಾರ್ಟ್ಗಳ ಪಿ ಆರ್ ಬಿ ಅಂತಂದ್ರೆ ಏನೋ ಅಂಥದನ್ನು ನಿಮ್ಗೆ ಹೇಳ್ಕೊಡಕತ್ತೀನಿ ಓಕೆ ಈಗ ನೋಡಿರಿ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ ಸರ 18 ಇತ್ತಂದ್ರೆ ಮುಂದಿನ ಏನೋ ನೋಡಬೇಡ ಅಂತ ಹೇಳ್ತೀರಿ 9 ಇತ್ತು ಅಂದ್ರೆ ಉತ್ತರ 9 ಬರ್ತದೆ ಅಂತೇಳಿ ಯಾವ ಟೈಮ್ದಾಗ ಬರ್ತದೆ ರೀ ಅದು ಬರೀ ನಮ್ಗೆ ಲಸ ಮಸ ಹಿಂಗೆ ಕೇಳಿದ್ನಂದ್ರೆ ಹೌದಾ ಆದ್ರಲ್ಲಿ ಏನು ಕೇಳ್ಯಾನ ರಿಮೈಂಡರ್ ನೋಡಿರಿ ಈ ಪ್ರಶ್ನೆ ಮತ್ತು ಈಗಾಗಲೇ ಹಿಂದೆ ಬಿಡಿಸೀನಿ ಆದರೂ ಸಹಿತ ನೋಡಿರಿ ಗ್ರೂಪ್ ಡಿ 30/9/2022 ಬಿದ್ದದ ಏನು ಬಿದ್ದದ 12 16 ಮತ್ತು 18ರಿಂದ ಭಾಗಿಸಿದಾಗ ಪ್ರತಿಯೊಂದು ಪ್ರಕರಣದಲ್ಲಿ ಶೇಷ 5 ಉಳಿಯುವ ಕನಿಷ್ಠ ಸಂಖ್ಯೆ ಯಾವುದು ಈ ಮೆಥಡ್ಗಳನ್ನ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ 18 ಅಂತಂತಂದ್ರೆ ದ್ಯಾಟ್ ಈಸ್ ದ ಡಿಜಿಟ್ ಈಸ್ 9 ಈಗಾಗಲೇ ಹೇಳಿದ್ದೀನಿ 9ಕ್ಕೆ ಯಾವುದೇ ಸಂಖ್ಯೆಯನ್ನು ಕೂಡಿಸಿರಿ ಉತ್ತರ ಏನಾಗಿರುತ್ತದೆ ಅದೇ ಆಗಿರುತ್ತದೆ ಯಾಕೆ ಆಗಿರ್ತದೆ ಅಂದ್ರೆ ನೋಡಿರಿ 9 5 ಕೂಡಿಸ್ಕೊಂಡ್ರೆ ಎಷ್ಟಾಯಿತು 14 ಆಯಿತು 14 ಅಂದ್ರೆ 1 4 ಕೂಡಿಸ್ಕೊಂಡ್ರೆ ಎಷ್ಟಾಯ್ತು ರೀ 5 ಆಯಿತು ಹಾಗಾದ್ರೆ ಇದ್ರೊಳಗೆ 5 ಬರುವಂಥದ್ದು ಯಾವುದದ ಅದೇ ಉತ್ತರ 5 4 ಕೂಡಿಸ್ಕೊಂಡಾಗ ಎಷ್ಟಾಯಿತು 5 4 ಬಿಟ್ಟುಬಿಡ್ರಿ 5 4 9 ಆಯಿತು ದ್ಯಾಟ್ ಈಕ್ವಲ್ ಟು 1 ಆಯಿತು ಕರೆಕ್ಟಾ ಇದೇನಾಗ್ತದೆ 9 ಆಗ್ತದೆ ಇದು ಉತ್ತರ ಆಗಂಗಿಲ್ಲ ಇಲ್ಲಿ ನೋಡಿರಿ 7 1 8 8 4 12 ಅಂದ್ರೆ 3 ಆಯಿತು ಇದು ಉತ್ತರ ಆಗಂಗಿಲ್ಲ ಇಲ್ಲಿ ನೋಡಿರಿ 9 ತೆಗೀರಿ 4 1 ಕೂಡಿಸ್ಕೊಂಡಾಗ 5 ಆಯಿತು ಕರೆಕ್ಟಾ ಹಾಗಾಗಿ ಉತ್ತರ ಯಾವುದಾಗ್ತದೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಕ್ಲಿಯರ್ ಈ ರೀತಿ ಆಗಿ ಅದು ನೋಡಿರಿ ಪ್ರತಿಯೊಂದನ್ನು ನಾವು ಏನು ಮಾಡಬೇಕು ಈಸಿಯಾಗಿ ಹೋಗ್ಬೇಕು ನೋಡಿದ ತಕ್ಷಣ ಗೊತ್ತು ಮಾಡ್ಕೋಬೇಕಪ್ಪ ಅಂತಂದ್ರೆ ನಮ್ಗೇನು ಗೊತ್ತಿರ್ಬೇಕು ರೀ ಮಗ್ಗಿಗಳು ಗೊತ್ತಿರಬೇಕು ಪರ್ಫೆಕ್ಟಾಗಿ ಮಗ್ಗಿಗಳು ಗೊತ್ತಿರಬೇಕು ಇಲ್ಲ ನೀವೇನು ಮಾಡಬೇಕು ನೋಡಿರಿ 12 ರೆಗ್ಯುಲರ್ ಮೆಥಡ 16 18 ಇವೆಲ್ಲ ಯಾವ ಮಗ್ಗಿಲಿ ಹೋಗ್ತದೆ ರೀ ಮೊದಲು ದೊಡ್ಡ ಸಂಖ್ಯೆನ ತೊಗೊಂಡ್ಬಿಡೋನು ಯಾಕಂದ್ರೆ ಜಲ್ದಿ ಆಗ್ಬೇಕಲ್ಲ ಕೆಲಸ ಹೌದಾ ಯಾವ ಮಗ್ಗಿಲಿ ಹೋಗ್ತದೆ ರೀ 12 16 18 ಮಿನಿಮಮ್ 2 ಹೋಗ್ತಿರ್ಬೇಕು ಯಾವ ಹೋಗ್ತದೆ ರೀ 2 ಸಂಖ್ಯೆ ಹೋಗೋದು 6 2 12 16 16 6 3 18 ಕರೆಕ್ಟಾ ಹಾಗಾಗಿ ನೆಕ್ಸ್ಟ್ 2 1 2 8 ನೆಕ್ಸ್ಟ್ ಏನು ಉಳಿತು 3 ಉಳಿತು ಕರೆಕ್ಟಾ ಹೀಗಾಗಿ ಏನಾಯಿತು ಈಗ ಮತ್ತು ನಾವು ಹೊಡಿಬೇಕಂತಂದ್ರೆ ಇದು 8ಕ್ಕೆ 8 ಬರೋದು 3ಕ್ಕೆ 3 ಬರೋದು ಇವೆಲ್ಲ ಗುಣಾಕಾರ ಮಾಡಿದರೆ ಎಷ್ಟಾಯ್ತು ರೀ 6 × 2 × 8 × 3 ಗುಣಾಕಾರ ಮಾಡಿದರೆ ಎಷ್ಟಾಗತ್ತೆ 8 2 16 ಬೇಡ ಈಸಿಯಾಗಿ ಹಂಗೆ ತೊಗೊಳ್ರಿ 2 3 6 6 6 36 36ಕ್ಕೆ 8ರಲ್ಲಿ ಗುಣಾಕಾರ ಮಾಡಿರಿ 8ರಲ್ಲಿ ಗುಣಾಕಾರ ಮಾಡಿದಾಗ 8 6 48 8 3 24 24 4 28 ಆಯಿತು ಕರೆಕ್ಟಾ 8 48 8 3 24 4 28 ಆಯಿತು 288 ಆಯಿತು ಕರೆಕ್ಟ್ ರೀ 288 ಅಂತಂದ್ರೆ ಇಲ್ಲಿ ಏನಾಗ್ಯದ 2 ಏನದಲ್ಲ 8ರೊಳಗೆ ಇರೋದ್ರಂತ 2ನ್ನು ಬಿಡೋನಲ್ಲಿ ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ತೊಗೊಂಡಿಲ್ಲ ಅದಕ್ಕೆ ಹೀಗಾಗಿ ಏನಾಗ್ತದೆ ಇದು ಉತ್ತರ 144 ಆಗ್ತದೆ 144ಕ್ಕೆ ಎಷ್ಟು ಕುಡಿಸ್ಕೋಬೇಕು 5 ಕುಡಿಸ್ಕೋಬೇಕು ಕುಡಿಸ್ಕೊಂಡಾಗ ಎಷ್ಟಾಯಿತು ಉತ್ತರ 149 ಆಯಿತು ದ್ಯಾಟ್ ಈಸ್ ದ ಆಪ್ಷನ್ ನಂಬರ್ ಡಿ ಈಗಾಗಲೇ ನಿಮಗೆ ಉತ್ತರ ಹೇಳಿದ್ದೀನಿ ಇದನ್ನು ಯಾಕೆ ರೀ ಏನೇನೋ ಮಾಡಿದಿರಿ ಅಂತಂದ್ರೆ ಲಸ ಏನದಲ್ಲ ನೀವು ರೆಗ್ಯುಲರಾಗಿ ಯಾವ ರೀತಿಯಾಗಿ ಮಾಡಬೇಕು ಅದನ್ನು ಮಾಡಿರಿ ನಾನೇನು ಮಾಡಿದ್ದೀನಿ ನನಗೆ ಜಲ್ದಿ ಬರ್ಬೇಕಂತ ತಿಳ್ಕೊಂಡು ನಾನೇನು ಮಾಡಿದ್ದೀನಿ ಡೈರೆಕ್ಟಾಗಿ ಹೊಡೆದಿದ್ದೀನಿ ಓಕೆ ನಿಮ್ಗೆ ಮೊದಲೇನಾಗ್ಬೇಕು ರೀ ಕಾನ್ಸೆಪ್ಟ್ ಗೊತ್ತಾಗಬೇಕಂತಂದ್ರೆ ಮೊದಲು ನಮ್ಮ ಹತ್ರ ಏನು ಮಾಡಬೇಕು ಪರ್ಫೆಕ್ಟಾಗಿರುವಂತಹ ವಿಧಾನಗಳನ್ನು ಕಲಿಬೇಕು ಪ್ರತಿಯೊಬ್ಬ ಗುರುವು ತನ್ನದೇ ಆದಂತಹ ಅಸ್ತ್ರಗಳನ್ನು ಇಟ್ಟುಕೊಂಡಿರುತ್ತಾನೆ ಆದರೆ ನಮ್ಮಲ್ಲಿ ಕೆಲವು ಗುರುಗಳಲ್ಲಿ ಮಾತ್ರ ಬ್ರಹ್ಮಾಸ್ತ್ರಗಳು ಇರುತ್ತವೆ ಇದು ನಿಮ್ಗೆ ಗೊತ್ತಿದ್ದರೆ ಸಾಕು ಓಕೆ ನೆಕ್ಸ್ಟ್ 13ನೇ ಕ್ವಶನ್ ಹೋಗೋಣ್ರಿ ನೋಡಿರಿ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್
12, 18, 21 ಮತ್ತು 28ರಿಂದ ನಿಖರವಾಗಿ ಭಾಗ ಹೊಂದಬಲ್ಲ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ನೋಡಿರಿ, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಮೊದಲು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದಾಗ್ತದೆ ರೀ? 9999. ಕರೆಕ್ಟಾ? ಇದು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಆದರೆ ಏನಾಗಬೇಕಂತ ನಾವು 12, 18, 21 ಮತ್ತು 28ರಿಂದ ಭಾಗ ಹೋಗ್ಬೇಕಂತಾನ. ಇಲ್ಲಿ ಏನಾಗತ್ತೆ ರೀ, 18 ಇರೋದ್ರಿಂದ ಇಲ್ಲಿ ನಾವು ಏನು ಅಪ್ಲೈ ಮಾಡ್ಬೋದು? ಡಿಜಿಟ್ ಸಮ್ ಅಪ್ಲೈ ಮಾಡ್ಬೋದು. ಯಾಕಂದ್ರೆ ಡಿಜಿಟ್ ಸಮ್ ಇಲ್ಲಿ ಯಾಕೆ ಅಪ್ಲೈ ಮಾಡ್ತೀನಿ 9 ಅಂತಂದ್ರೆ ನೋಡಿರಿ, ಇವಕ್ಕನ್ನ ಕುಡಿಸ್ಕೊಂಡಾಗ 9 9 ಕುಡಿಸ್ಕೊಂಡ್ರೆ ಎಷ್ಟಾಯಿತು? 9 ಬಿಡ್ರಿ 8 8 ಕುಡಿಸ್ಕೊಂಡ 16 ಅಂದ್ರೆ 7 ಆಯಿತು. ನೆಕ್ಸ್ಟ್ ಇದು 9 ಬಿಡ್ರಿ 8 8 16 4 20 ಅಂದ್ರೆ 2 ಆಯಿತು. ನೆಕ್ಸ್ಟ್ 9 ಹೋಗಿತ್ತು, 8 1 9 ಹೋಯಿತು, 8 ಉಳಿತು, 8 ಉಳಿತು. ಕರೆಕ್ಟಾ? ಇಲ್ಲಿ 8 ಉಳಿತು. ಇದನ್ನು ಕುಡಿಸ್ಕೊಳ್ರಿ 8 8 16 2 18 18 9 27 27 ಅಂದ್ರೆ 9 ಆಯಿತು. ದೇರ್ ಫೋರ್ ದ್ಯಾಟ್ ಈಸ್ ದ ಆನ್ಸರ್. 9 ಈಸ್ ದ ಆನ್ಸರ್. ಕರೆಕ್ಟಾ? 9828 ಉತ್ತರವಾಗಿರುತ್ತದೆ. SSC LDC 1/11 2015 ಕೇಳ್ಯಾನ್ರಿ. ನೋಡಿರಿ, ಪ್ರಶ್ನೆಗಳನ್ನು ಕೇಳಬೇಕಂದ್ರೆ ಅವನು ಪ್ರತಿಯೊಂದು ಮೆಥಡ್ಗಳನ್ನ ಅಪ್ಲೈ ಮಾಡಿ ನೋಡೇ ಕೇಳ್ತಿರ್ತಾನೆ. ನೀವು ಯಾವ ರೀತಿ ವಿತಿನ್ ಸೆಕೆಂಡ್ ಒಳಗೆ ಹೊಡಿತೀರಿ ಅನ್ನುವಂಥದ್ದು ಇಂಪಾರ್ಟೆಂಟ್. ನೋಡಿರಿ, ಒಂದು ಕ್ವಶನ್ ನೀವು ಪಾಸ್ ಆದರೆ ತಿಳ್ಕೊಳ್ರಿ, ಒಂದೇ ಮಾರ್ಕ್ಸ್ನಿಂದ ನಿಮ್ಮ ಯಶಸ್ಸನ್ನು ಸಾಧನೆಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಳ್ಳಬಹುದು. ಯಾಕೆ? 1 ಮಾರ್ಕ್ಸ್ ಅಷ್ಟು ಇಂಪಾರ್ಟೆಂಟ್ ಇರ್ತದೆ. ಕೆಲವೊಬ್ರು ಏನು ಮಾಡ್ತಾರೆ, ಕ್ವಶನ್ ದೊಡ್ಡದು ಈ ಕಾಣಕತ್ತದ ನೋಡ್ರಿ, ಈ ರೀತಿ ದೊಡ್ಡದು ಕಾಣಕತ್ತ ಪಟ್ಟನ್ನು ಬಿಟ್ಟು ಹಾರಿಬಿಡ್ತಾರೆ. ದೊಡ್ಡದು ಇದನ್ನೇನು ಬಿಡಿಸ್ಲಾಕ ಬರೋಂಗಿಲ್ಲ, ನೆಕ್ಸ್ಟ್ ಕ್ವಶನ್ ನೋಡೋಣಂತ ತಿಳ್ಕೊಂಡು. ಬಟ್ ಆ ರೀತಿ ಮಾಡಬೇಡ್ರಿ. ನೀವೇನದಲ್ಲ ಕ್ವಶನ್ಗಳನ್ನ ಬಿಡಿಸ್ಬೇಕಂತಂದ್ರೆ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ರೆ ನೀವು ಯಾವುದೇ ಕ್ವಶನ್ಗಳಿರಲಿ ಈಸಿಯಾಗಿ ಬಿಡಿಸ್ಬೋದು. ಇದನ್ನು ಲೆಂತಿ ಮೆಥಡ್ ಬಿಡಿಸಂದ್ರೆ ಲೆಂತಿ ಮೆಥಡ್ ಬಿಡಿಸ್ತೀನಿ. ವಿತಿನ್ ಸೆಕೆಂಡ್ ಒಳಗೆ ಬಿಡಿಸಂದ್ರೆ ವಿತಿನ್ ಸೆಕೆಂಡ್ ಒಳಗೆ ಬಿಡಿಸ್ತೀನಿ. ವಿತಿನ್ ಸೆಕೆಂಡ್ ಒಳಗೆ ಬಿಡಿಸ್ಬೇಕಂದ್ರೆ ಏನು ಬೇಕು ರೀ? ನಮ್ಗೆ ಡಿಜಿಟ್ ಬೇಕು. ಡಿಜಿಟ್ ಅಂತಂದ್ರೆ ಏನದ? ನಾ ಈಗಾಗಲೇ LCM ಹೇಳೀನಿ. ಈಜ್ ಕೇಸ್ ಒಳಗೆ LCM ಒಳಗೆ ಬರ್ತಿತ್ತಂದ್ರೆ ಏನಾಗಬೇಕು ನೋಡಿರಿ, ಇಲ್ಲಿ 15 ಅದ, 24 ಅದ, 35 ಅದ, 42 ಅದ. 42 ಅಂದ್ರೆ 7 6 42, 7 5 35, 6 4 24, 12 24 ಇವೆಲ್ಲ ಗೊತ್ತಿರಬೇಕು ರೀ. ಅಂದ್ರೆ ಏನು ಮಾಡಬೇಕು? 13 ಕಳ್ಕೊತ ಹೋಗ್ಬೇಕು ಇದ್ರೊಳಗೆ. ನಿಮ್ಗೆ ಸ್ವಲ್ಪ ಲೆಂತಿ ಮೆಥಡ್ ಇದ್ದು. ಆಮೇಲೆ ನಂದು ಏನಿಲ್ಲ PRB ಹೇಳ್ತೀನಿ ರೀ. 7 ಒಳಗೆ 3 ಹೋದ್ರೆ ಎಷ್ಟು ಉಳಿತೀರಿ? ಯಾಕೆ ಕಳಿಬೇಕಂತಂದ್ರೆ ಕೂಡಿಸ್ಬೇಕು ರೀ. ಈಗ ಕಳೆದಾಗೆ ಗೊತ್ತದಲ್ಲ ಅಲ್ಲಿ ಏನು ಕುಡಿಸೋದು ಅನ್ನೋದು ಗೊತ್ತಾಗ್ತದೆ. ಮತ್ತು ಕಳಿಲಿಲ್ಲ ಅಂದ್ರೆ ಇದ್ರೊಳಗೆ ಏನು ಕುಡಿಯೋದು ಅನ್ನೋದು ಗೊತ್ತಾಗಂಗಿಲ್ಲ. ಕಳೆದಾಗ ಏನಾಗ್ತದೆ, ಅಲ್ಲಿ ಬರುವಂಥ ಸಂಖ್ಯೆ ಏನಾಗ್ತಿರ್ಬೇಕು, ಈ LCM ಬಂದಂತಹ ಉತ್ತರದಿಂದ ಭಾಗ ಹೋಗ್ತಿರ್ಬೇಕು, ಅಥವಾ LCM ಇರುವಂಥ ಸಂಖ್ಯೆಗಳಿಂದ ಭಾಗ ಹೋಗ್ತಿರ್ಬೇಕು. ಹೌದಿಲ್ಲ ರೀ? 7 ಒಳಗೆ 3 ಹೋದ್ರೆ 4, ಕರೆಕ್ಟಾ? 6 ಒಳಗೆ 1 ಹೋದ್ರೆ 5, ಮುಂದೆ ಹಿಂದಂತರೂ ಏನಿರ್ತದೆ? 100 ಇದ್ದೇ ಇರ್ತದೆ. ಕರೆಕ್ಟಾ? 1054 ಆಯಿತು. ಕರೆಕ್ಟಾ? ನೆಕ್ಸ್ಟ್ ಇದ್ರೊಳಗೆ ಏನು ಮಾಡೋಣ? 13 ಕಳೆಯೋಣ. ಮತ್ತು 13 ಕಳೆದ್ರೆ ಎಷ್ಟಾಯಿತು? ಇಲ್ಲೇನಾಯಿತು? 3 ಒಳಗೆ 3 ಹೋದ್ರೆ 0, 9 ಒಳಗೆ 1 ಹೋದ್ರೆ 8, ಹಿಂದೆ 100ಕ್ಕೆ 100 ಇಡೋಣ. ಕ್ಲಿಯರಾ? ನೆಕ್ಸ್ಟ್ ಇಲ್ಲೇನು ಮಾಡೋಣ? 13 ಕಳೆಯೋಣ. 13 ಕಳೆದಾಗ ಎಷ್ಟಾಯಿತು? ಯಾಕೆ ಇದನ್ನು ಬಿಡಿಸಾತೀನಿ ಹೇಳ್ರಿ? ಇದನ್ನು ಬಹಳ ಜನ ಈ ಮೆಥಡನ್ನು ಬಿಡಿಸ್ತಾರೆ. ಇದು ಅರ್ಥ ಆಗತ್ತೆ ಅಂತ ತಿಳ್ಕೊಂಡು ಇದನ್ನು ಬಿಡಿಸಾತೀನಿ. ಇದು ಕ್ಲಿಯರ್ ಆಗಲಿ. ವಿತಿನ್ ಸೆಕೆಂಡ್ ಒಳಗೆ ಹೆಂಗೆ ಹೊಡಿಬೇಕು, PRB ಅಂದ್ರೇನು ಆಮೇಲೆ ಹೇಳ್ತೀನಿ. 6 ಒಳಗೆ 3 ಹೋದ್ರೆ ಎಷ್ಟು ಉಳಿತು? 6 ಒಳಗೆ 3 ಹೋದ್ರೆ ಎಷ್ಟು ಉಳಿತು ರೀ? 3 ಉಳಿತು. 10 ಒಳಗೆ 1 ಹೋದ್ರೆ 9 ಉಳಿತು. ಕರೆಕ್ಟಾ? ನೆಕ್ಸ್ಟ್ 10 ಒಳಗೆ 1 ಹೋದ್ರೆ 9 ಉಳಿತು. 1 ಒಳಗೆ 1 ಹೋದ್ರೆ 0 ಆಯಿತು, 0 ಆಯಿತು, 1 ಆಯಿತು. ಕರೆಕ್ಟಾ? ಹೌದ್ರಿ? ಏನಾಗತ್ತೆ ಉತ್ತರ? ಆಗತ್ತಿಲ್ಲ ರೀ? ನೆಕ್ಸ್ಟ್ ಇದು ಏನದಲ್ಲ, ಇದ್ರೊಳಗೆ 13 ಕಳೆದ್ರೆ ಅಂದ್ರೆ ಎಷ್ಟಾಯಿತು? 3 ಒಳಗೆ 3 ಕಳೆದ್ರೆ 0 ಆಯಿತು, 7 ಒಳಗೆ 1 ಕಳೆದ್ರೆ 6 ಆಯಿತು, 0 0 1. ಕರೆಕ್ಟಾ? ಇಲ್ಲಿ ನೋಡ್ರಿ, ನಾನು ಈಗಾಗಲೇ ಹೇಳಿದೆ 7 5 35, 7 6 42 ಇವೆರಡು ಹೇಳಿದೆ. 8 3 24 ಹೇಳಿದೆ. 8 ಅಂತಂದಾಗ 8ರ ಮಗ್ಗಿನೇ ತೊಗೊಂಡ್ಬಿಟ್ಟಿವಿ ಅಂತಂದ್ರೆ ನಮ್ಗೆ ಯಾವ್ದು ತೊಗೋಬೇಕು ಅಂತ ನಮ್ಗೆ ತಲೆಯಾಗ ಗೊತ್ತಿರಬೇಕು. 8ರಲ್ಲಿ 54 ಹೋಗ್ತದನ್ರಿ? ಹೋಗಲ್ಲ. 8ರ ಮಗ್ಗಿ ಒಳಗೆ 54 ಇಲ್ಲ. ನೆಕ್ಸ್ಟ್ 8ರಲ್ಲಿ 93 ಹೋಗ್ತದನ್ರಿ?
ಎಂಟು ಒಂದಲೇ ಎಂಟು, ಮುಂದೆ ಒಂದು ಉಳಿತು 13 ಆಯಿತು. ಇದು ಹೋಗಂಗಿಲ್ಲ. 8ರಲ್ಲಿ 60 ಹೋಗ್ತದನ್ರಿ. 8ರ ಮಗ್ಗಿಯೊಳಗೆ 60 ಅದನು. 8 ಏಳೆ 56, 8 ಎಂಟ್ಲೆ 64. ಇದು ಹೋಗಂಗಿಲ್ಲ. ಹಾಗಾದ್ರೆ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 193 ಅಂದ್ರೆ 10,093. ಆಪ್ಷನ್ ನಂಬರ್ ಬಿ ಇಸ್ ದ ಆನ್ಸರ್. ಇದೇನದಲ್ರಿ ನಾವು ಚೆಕ್ ಮಾಡಿದೆವು. ಬಟ್ ಪಿ ಆರ್ ಬಿ ಒಳಗೆ ಏನು ಮಾಡ್ಬೋದು ರೀ? ಪಿ ಆರ್ ಬಿ ಒಳಗೆ ಏನು ಮಾಡೋದದ? 3 1 ಕೂಡಿಸೋದದ 4 ಆಗತ್ತೆ. 4 ಎಲ್ಲಿ ಬರ್ತದೆ ನೋಡ್ರಿ? 6 1 7 7 7 14. 14 ಅಂದ್ರೆ 5 ಆಯ್ತು. ಇದು ಅಲ್ಲ, ಆಪ್ಷನ್ ಅಲ್ಲ ನೋಡ್ರಿ. ಇದನ್ನು ನೋಡೋಣ. ಇದೇ ಉತ್ತರ ಬಂದದಲ್ಲ, ಗೊತ್ತದ. ಈಗ ಅದನ್ನು ಆಮೇಲೆ ಕೂಡಿಸ್ಕೊಳ್ಳೋಣ. ಇಲ್ಲ ಕೂಡಿಸ್ಕೊಂಡೇ ಬಿಡ್ರಿ. 3 1 ಕೂಡಿಸಿದ್ರೆ ಎಷ್ಟಾಯಿತು? 4 ಆಯಿತು. 4 ಅಂದ್ರೆ ಇದೆ ಉತ್ತರ ಅನ್ನೋದು ನಮ್ಗೆ ಗೊತ್ತಾಗಿದೆ ಈಗಾಗಲೇ. ಕರೆಕ್ಟಾ? 6 1 7 7 1 8. ಇದು ಉತ್ತರ ಅಲ್ಲ. 7 3 10 10 1 11 11 ಅಂದ್ರೆ 2. ಇದು ಉತ್ತರ ಅಲ್ಲ ನೋಡಿರಿ. ವಿತಿನ್ ಸೆಕೆಂಡ್ ಅಂದ್ರೆ ವಿತಿನ್ ಸೆಕೆಂಡ್. ಓನ್ಲಿ ಅವ ಏನು ಕೊಟ್ಟಿರ್ತಾನೆ ಆ ಪ್ರಶ್ನೆಗೆ ಡೈರೆಕ್ಟಾಗಿ ಉತ್ತರಗಳನ್ನ ಹೇಳತ್ತೀನಿ. ಕರೆಕ್ಟಾ? ಈ ರೀತಿ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಬೇಕಾಗಿತ್ತಂದ್ರೆ ನಮ್ಮ ಪ್ರತಿಯೊಂದು ವಿಡಿಯೋವನ್ನು ಮೊದಲನೇ ಹಿಡ್ಕೊಂಡು ಕೊನೆಯವರೆಗೆ ಯಾರು ನೋಡ್ತೀರಿ ಅವರಿಗೆ 100ಕ್ಕೆ 100 ನನ್ನ ಕಾನ್ಸೆಪ್ಟ್ ಅರ್ಥ ಆಗತ್ತೆ. ನಿಮ್ಗೆ ಒಂದೇ ಮಾರ್ಕ್ಸ್ ಬೀಳಿ ನನ್ನ ಚಾಪ್ಟರ್ದಂದೇ ಬೀಳ್ತದೆ, ನಾ ಬಿಡಿಸಿದ್ದೇ ಬೀಳ್ತದೆ ಅನ್ನುವಂಥದ್ದು 100ಕ್ಕೆ 100 ನಾ ಹೇಳ್ತೀನಿ. ಯಾವ ಚಾಪ್ಟರ್ ಒಳಗೆ 1 ಮಾರ್ಕಸ್ ಸಹಿತ ನಾನು ಬಿಡ್ಲಾರ್ದಂಗೆ ಬಿಡಿಸ್ಕೋತ ಹೋಗ್ತೀನಿ. ಇದೇನದಲ್ಲ ಫುಲ್ಲಿ ನಿಮಗೆ ಫ್ರೀ, ವಿತೌಟ್ ₹1 ಖರ್ಚಿಲ್ಲ ರೀ. ಯಾವುದೂ ಇದ್ರೊಳಗೆ ಪೇಯ್ಡ್ ಬ್ಯಾಚ್ ಇಲ್ಲ, ಅನ್ಪೇಯ್ಡ್ ಬ್ಯಾಚ್ ಇಲ್ಲ, ಏನೂ ಇಲ್ಲ. ನಿಮ್ಗೆ ಡೈರೆಕ್ಟಾಗಿ ಚಾಪ್ಟರ್ ಬಿಡತ್ತೀನಿ. ಕರೆಕ್ಟಾ? ಇದರ ಸದುಪಯೋಗ ತಗೊಳ್ರಿ. ನೀವು ನೋಡಿರಿ, ನಿಮ್ಮ 4 ಮಂದಿ ಗೆಳೆಯರಿಗೆ ಹೇಳಿದ್ರೆ ಅವರು ಸ್ವಲ್ಪ ನೋಡಿ ಏನೋ ಕಲ್ತ್ರಂದ್ರೆ ಅದು ನಾಳೆ ನಿಮಗೆ ಏನಾಗುತ್ತೆ, ಒಂದು ನೌಕರಿ ಮಾಡ್ಕೊಳಕ್ಕೆ ಅಥವಾ ಯಾವುದೋ ಒಂದು ನಿಮ್ಮ ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ. ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಲಸ ಮಸ 3ನೇತೆ 4ನೇತೆ 5ನೇತೆ ನವೋದಯದವ್ರಿಗೆ ಬರ್ತದೆ ರೀ. ಇದು ಲಸ ಮಸ ಇವೇ ಕ್ವಶನ್ಗಳೇ ಬೀಳ್ತಾವೆ. ಲಸ ಮಸದೊಳಗೆ 4ನೇತೆ 5ನೇತೆ ಹುಡುಗರು ಸಹಿತ ಇದೇ ಪ್ರಶ್ನೆನೇ ಬೀಳ್ತಾವೆ, ಬೇರೆ ಪ್ರಶ್ನೆಗಳು ಬೀಳೋದಿಲ್ಲ. ಇಲ್ಲಿ ಏನದ, ನಿಮ್ಗೆ ಗ್ರೇಡ್ ಹೆಚ್ಚಿರೋದ್ರಂತ ನಿಮ್ಗೇನದಲ್ಲ ಅಗದಿ ಏನದಲ್ಲ ದೊಡ್ಡ ಕ್ವಶನ್ ಅನ್ನಿಸ್ತಾವೆ. ಬಟ್ ದೊಡ್ಡ ಅಲ್ರಿ. ಹುಡುಗರು ಏನು ಮಾಡ್ತಾರೆ, ರೆಗ್ಯುಲರಾಗಿ 5ನೇತೆ ಹುಡುಗರು ಸೈನಿಕ್ ಸ್ಕೂಲು ನವೋದಯ ಹೋಗೋರು ಏನು ಮಾಡ್ತಾರೆ, ಇದನ್ನು ರೆಗ್ಯುಲರಾಗಿ ಸಾಲ್ವ್ ಮಾಡ್ತಾರೆ. ಇದನ್ನು ಸಾಲ್ವ್ ಮಾಡಿ ಬಿಡಿಸ್ತಾರೆ. ನಿಮ್ಗೆ ಸಾಲ್ವ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಿಲ್ಲಪ್ಪ ಅಂದ್ರೆ 4 ಆಪ್ಷನ್ ಅದಾವೆ. ಪ್ಲಸ್ ಏನದ, ನಿಮಗೆ ಟೈಮ್ ಇಲ್ಲ. 10 ಸೆಕೆಂಡ್ ಒಳಗಾಗಿ ಯಾರು ಎಕ್ಸಾಮ್ ಒಳಗೆ ಕ್ವಶನ್ಗಳನ್ನು ಕ್ಲಿಯರ್ ಮಾಡ್ತಾರೆ ಅವ ಬ್ಯಾಂಕಿಂಗ್ ನೌಕರಿ ತೊಗೋತಾನೆ, ಇಲ್ಲ SSC ನೌಕರಿ ತೊಗೋತಾನೆ, ಇಲ್ಲ RRB ನೌಕರಿ ತೊಗೋತಾನೆ. ಇಲ್ಲಿಕ್ಕಂದ್ರೆ ಇದನ್ನು ಅಷ್ಟು ಸರಳವಾಗಿ ಯಾವುದೇ ನೌಕರಿ ತೊಗೊಳಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಇದನ್ನು ಸಾಲ್ವ್ ಮಾಡ್ಕೊಂಡು ಕೂತ್ರೆ ಟೈಮ್ ಬಹಳಷ್ಟು ಹೋಗುತ್ತೆ. ಹೀಗಾಗಿ ನಮಗೆ ಒಂದೊಂದು ಸೆಕೆಂಡ್ನು ಒಂದೊಂದು ವಜ್ರ ಮುತ್ತು ರತ್ನಗಳ ತಿಳ್ಕೊಬೇಕು. ಹೌದ್ರಿ? ಎಸ್. ಈಗ ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಎಸ್. ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ದ್ಯಾಟ್ ಲೀವ್ಸ್ ಅ ರಿಮೈಂಡರ್ ಟು ಈಚ್ ಟೈಮ್ ಇಟ್ ಈಸ್ ಡಿವೈಡೆಡ್ ಬೈ 5 6 7 8 ಆ್ಯಂಡ್ ಅ ರಿಮೈಂಡರ್ ಆಫ್ 0 ವ್ಯಾನ್ ಇಟ್ ಈಸ್ ಡಿವೈಡೆಡ್ ಬೈ 9. ನೋಡಿರಿ, ಈ ಪ್ರಶ್ನೆ ನೋಡಿದ ತಕ್ಷಣ ನೀವು ಉತ್ತರ ಹೇಳಬೇಕೀಗ. ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಸೂಪರ್ ಶಾರ್ಟ್ಗಳ PRB ಅಂತೇಳಿ ಕಲ್ತಿದ್ದೇ ಕರೆ. ಆದ್ರೆ ನೀವು ಪ್ರಶ್ನೆ ನೋಡಿದ ತಕ್ಷಣ ಉತ್ತರ ಹೇಳಬೇಕು. ಇದು ನೋಡಿರಿ, SSC CGL 2 ಸೆಪ್ಟೆಂಬರ್ 2016 ಬಿದ್ದದ. ಈ ಪ್ರಶ್ನೆ ಮತ್ತೊಮ್ಮೆ ಬರಂಗಿಲ್ಲ ಅಂತೇಳಿ ಏನು ಗ್ಯಾರಂಟಿ? ಕರೆಕ್ಟಾ? ನೋಡಿರಿ, ಇಲ್ಲಿ ಲಸ ತೆಗೆದು ಬೇಕಾಗಿಲ್ಲ, 2 ಶೇಷ ಕುಡಿಸ್ಕೊಳ್ಳೋದು ಬೇಕಾಗಿಲ್ಲ, ಏನೂ ಮಾಡೋದು ಬೇಕಾಗಿಲ್ಲ. ಕೊಟ್ಟಂತಹ ಸಂಖ್ಯೆ 9ರಿಂದ ಸಂಪೂರ್ಣವಾಗಿ ಹೋಗಬೇಕು ಅಂತ ಹೇಳ್ತಾನೆ ನಾವು. ಹಾಗಾದ್ರೆ ಡಿಜಿಟ್ ನೋಡೋಣ್ರಿ. ಡೈರೆಕ್ಟಾಗಿ ಡಿಜಿಟ್ ನೋಡೋಣ. ಮೊದಲ ಏನು ಮಾಡೋಣ, ಲಾಸ್ಟಿಂದ ಬರೋಣ ಫಸ್ಟಿಂದ ಬರೋಣ ರೀ. ತೊಗೊಳ್ರಿ, 7 3 21. 21 ಅಂದ್ರೆ ಎಷ್ಟಾಯ್ತು ರೀ? ಇದು 3 ಆಯಿತು. ಕರೆಕ್ಟಾ? 7 3 21 ಹೆಂಗಂದ್ರೆ 6 1 ಕುಡಿಸ್ಕೊಂಡ್ರೆ 7 7 3 21. ನೆಕ್ಸ್ಟ್ 3 3 9 9 ಅಂದಾಗ ಇದು 6 ಆಯಿತು. ನೆಕ್ಸ್ಟ್ 8 1 9 6 3 9. ಇದು 9 ಬರ್ತದೆ. ಯಾಕೆ ಬರ್ತದಪ್ಪ ಅಂದ್ರೆ ಇಲ್ಲಿ ಏನು ಹೇಳ್ಯಾನವ, 2 ಕೊಡಬೇಕು, ಅದು ಮತ್ತು 9ರಿಂದ ಹೋಗ್ಬೇಕು ಅಂತ ಹೇಳ್ತಾನ. ಶೇಷ 2 ಕೊಡಬೇಕು. ನೋಡಿರಿ, LCM ಮಾಡಿದಾಗ 5 6 7 8ರದು LCM ಮಾಡಿದಾಗ ಏನು ಹೆಚ್ಚಿಗೆ ಉಳಿಬೇಕು ರೀ? ಪ್ಲಸ್ 2 ಹೆಚ್ಚಿಗೆ ಉಳಿಬೇಕು. ಇದು ಉಳಿದಿರ್ತದಲ್ಲ, ಇದು 2 ಏನು ಹೆಚ್ಚಿಗೆ ಉಳಿದಿರ್ತದಲ್ಲ, ಇದು ಬಂದಂತಹ ಉತ್ತರ ಏನು ರಿಸಲ್ಟ್ ಅದಲ್ಲ, ಈ ರಿಸಲ್ಟ್ ಏನಾಗಬೇಕು, 9ರಿಂದ ಹೋಗ್ಬೇಕಂತಾನೆ. ಹಾಗಾದ್ರೆ ಡಿಜಿಟ್ ಸಮ್ ಏನಿರ್ಬೇಕು ರೀ? 9ರಿಂದ ಹೋಗ್ಬೇಕಂದ್ರೆ 9 ಇರಲೇಬೇಕಿಲ್ಲ. ಹೀಗಾಗಿ
ಆಪ್ಷನ್ ನಂಬರ್ ಸಿ ಒಪ್ಕೋತಿರೋ ಇಲ್ಲೋ ನೀವು ಹೇಳ್ರಿ. ಆಪ್ಷನ್ ನಂಬರ್ ಸಿ ಬರುತ್ತೋ ಇಲ್ಲೋ? ಹಾಗಾದ್ರೆ ಮುಂದಿನ ಚೆಕ್ ಮಾಡ್ತೀರೇನು? ಬೇಕಾಗೇ ಇಲ್ಲ. ಕರೆಕ್ಟಾ? ವಿತ್ತಿನ್ ಸೆಕೆಂಡ್ ಅಂದ್ರೆ ವಿತ್ತಿನ್ ಸೆಕೆಂಡ್ ಒಳಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ಸ್ವಲ್ಪ ಇದನ್ನು ಲಕ್ಷ ಕೊಟ್ಟು ನೋಡಿರಿ. ನಿಮ್ಮ ಲಕ್ಷ ಕೊಟ್ಟು ನೋಡೋದ್ರಿಂದ ಇದನ್ನು ಕಲಿಯೋದ್ರಿಂದ ನನಗೇನಾಗತ್ತಂತಂದ್ರೆ ನಾನು ಪೂರಾ ಚಾಪ್ಟರ್ ಬಿಡಿಸಿನ ಅನ್ನೋ ಸಂತೋಷಕ್ಕಿಂತಲೂ ಹೆಚ್ಚಾಗಿ ನೀವು ಇದನ್ನು ಕಲಿತು ಎಷ್ಟು ಮಂದಿಗೆ ಶೇರ್ ಮಾಡಿರಿ, ಎಷ್ಟು ನನ್ನನ್ನು ಬೆಳೆಸಾಕತ್ತೀರಿ ಅದು ಇಂಪಾರ್ಟೆಂಟ್. ನೋಡೋಣ್ರಿ, ಈ ಒಂದು ವಿಡಿಯೋಕ್ಕೆ ನೋಡೋಣ 1,000 ಮೇಲ್ಪಟ್ಟು ವಿದ್ಯಾರ್ಥಿಗಳು ಇದನ್ನು ನೋಡಲಿ. ನನಗೆ ನೋಡ್ರಿ ಎಷ್ಟು ಹುಡುಗರು ನೋಡ್ತಾರೆ, ಅವ್ರಿಗೆ ಉಪಯೋಗ ಆಗ್ಲತ್ತೇಳಿ ತಿಳ್ಕೊಂಡು ಓಪನ್ ಆಗಿ ನಾವು ಎಲ್ಲ ಕಾನ್ಸೆಪ್ಟ್ಗಳನ್ನ PRB ಮೆಥಡ್ ಅಂತಂದ್ರೆ ಏನು ಮುಚ್ಚಿಟ್ಟುಗಳಾರೆ ನಾವೇನು ಮಾಡಾಕತ್ತೇವೆ, ಒಂದೊಂದು ಹಿಡನ್ ಮಾಡ್ತಿರ್ತಾರೆ. ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಕೆಲವೊಂದು ಟೆಕ್ನಿಕ್ಗಳೇನು ಮಾಡ್ತಾರೆ, ಪೇಡ್ ಬ್ಯಾಚಿಗೆ ಹೇಳ್ತೇವೆ. ಇದೇನದಲ್ರಿ ಗುಣಾಕಾರ ಮಾಡ್ಬೇಕ್ರಿ, ಇದು ಭಾಗಾಕಾರ ಮಾಡ್ಬೇಕು, ಹಿಂಗೆ ಹೇಳ್ತಿರ್ತಾರೆ. ನಾ ಹಂಗಿಲ್ಲ, ಪ್ರತಿಯೊಂದನ್ನು ವಿತೌಟ್ ಎನಿ ಚಾರ್ಜಸ್ ಅಂದ್ರೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ತೊಗೊಂಡ್ರಿ. ನೆಕ್ಸ್ಟ್ ಏನದಪ್ಪ ಅಂತಂದ್ರೆ 3 ಬ್ಯಾಗ್ಗಳದಾವೆ. 48 kg, 24 kg ಮತ್ತು 36 kg ಅಕ್ಕಿಯನ್ನು ಹೊಂದಿವೆ. ಹಾಗಾದರೆ ಅದನ್ನು ಅಳೆಯಲು ಬಳಸುವ ಅತಿ ದೊಡ್ಡ ಸಾಧನ. ಅತಿ ದೊಡ್ಡ ಸಾಧನ ಅಂದ್ರೆ ಏನಾಗ್ತದೆ, ಏನು ಬೇಕಾಗ್ತದೆ ನಮ್ಗೆ? HCF ಬೇಕಾಗ್ತದೆ. HCF ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. HCF ಬರ್ಕೊಳ್ಳೋಕ್ಕಿತ್ತಲು ಮೊದಲು ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಸಂಖ್ಯೆಗಳನ್ನ ನೋಡ್ರಿ. 24, 36 ಹಿಂದಿನಿಂದ ಬರ್ಕೊಂಡು ಬರತ್ತೀನಿ. 48 ಯಾಮಗ್ಯಾಗದಾವ ರೀ, ಇಷ್ಟು ನೋಡಿದ್ರೆ ಸಾಕಲ್ಲ. 24 ಯಾಮಗ್ಗಿ ಒಳಗದ 36, 12 2 24, 12 3 36, 12 4 48. ಹಾಗಾಗಿ ಉತ್ತರ ಏನು? ಉತ್ತರ 12. SBI PO 2003 ಒಳಗೆ ಬಿದ್ದಂಥದ್ದು. ಅದಕ್ಕೆಲ್ಲ ಇಷ್ಟು ಸರಳ ಅದು. ಹೌದ್ರಿ, ಅವಾಗ ಏನಾಗ್ತಿತ್ತು, 2016 ಹಿಂದೆ ಬಹಳಷ್ಟು ಈಸಿ ಆದಂಥದ್ದು ಮತ್ತು ವಿತ್ತಿನ ಸೆಕೆಂಡ್ ಅನ್ನೋದಕ್ಕಿಂತಲೂ ಬಹಳಷ್ಟು ಸರಳವಾದ ಪ್ರಶ್ನೆಗಳನ್ನು ಕೊಡ್ತಿದ್ರು. ಇದನ್ನೇ ಟ್ಯಾಕಲ್ ಮಾಡ್ಬೇಕಾದ್ರೆ ಸಾಕಷ್ಟು ಮಂದಿ ಒದ್ದಾಡಿ ಹೋಗಿದ್ದಾರೆ. ಆದ್ರೆ ಆಗಿನ ಕಾಲದಾಗ ಅಂದ್ರೆ ಅದರ ಅರ್ಥ ಏನು, ಆಗಿನ ಟೈಮ್ದಾಗ 2016 ಹಿಂದೆ ಯಾರು ಈ ಬ್ಯಾಂಕ್ಗಳನ್ನು ಕಟ್ಕೊಂಡು ಬ್ಯಾಂಕ್ ಎಕ್ಸಾಮ್ಗಳನ್ನ ಪಾಸಾಗಿ SSC ಪಾಸಾಗಿ ಅವ್ರು ಪುಣ್ಯವಂತರು. ಕರೆಕ್ಟಾ? ಯಾಕಂದ್ರೆ ಈಗ ಏನಾಗತ್ತದ, ನಮ್ಮಂಥ ಟೀಚರ್ಸ್ಗಳು ಹೆಚ್ಚಾಗತ್ತಾರೆ ಶಾರ್ಟ್ಕಟ್ ಕಂಡುಹಿಡಿಯೋಕೆ, ಮತ್ತು ಸ್ಟೂಡೆಂಟ್ಗಳು ಸಾಕಷ್ಟು ಜನರು ನಿರುದ್ಯೋಗವನ್ನು ಹೆಚ್ಚಿಕೊಂಡು ಏನಾಗ್ಬಿಟ್ಟದ್ರಿ, ಭಾರತ ಸರ್ಕಾರ ನಿರುದ್ಯೋಗ ಹೆಚ್ಚು ಮಾಡಿದ್ದಕ್ಕೆ ಎಲ್ಲಿ ಉದ್ಯೋಗಗಳು ಇರಲಾರ್ದಕ್ಕೆ ಸ್ಟೂಡೆಂಟು ಹೆಚ್ಚಾಗತ್ತಾರೆ. ಬಟ್ ಕಲಿಯೋರ ಸಂಖ್ಯೆ ಭಾಳಷ್ಟು ಕಡಿಮೆ. ಹೋಗಿಸಿನ ಪಟ್ಟಣ ಏನದಲ್ಲ, ಒಂದು ಯಾವ್ದಾರ ಕಾಮಿಡಿ ವಿಡಿಯೋ ಹಚ್ಚಿರಿ, ಒಂದು 10 ಜನ ಕೂತ್ಕೊಂಡು ನೋಡ್ತಿರ್ತಾರೆ. ಆದ್ರೆ ಒಂದು ಎಜುಕೇಷನ್ ವಿಡಿಯೋ ಹಚ್ಚಿರಿ, ಏನು ಕಲ್ತು ಏನು ಉದ್ಧಾರ ಆಗೋದು ಬಾಪ, ನಮಗಂತೂ ಯಾವ ಕಲ್ಪರ್ ಮಗಲಾಗ್ಯಾವತ್ತೆ ತಿಳ್ಕೊಂಡು ಅವರು ಓದೋರ್ನ ಸತೆ ಕೆಡಿಸ್ಕೊಂಥ ಜನ ಇದ್ದಾರೆ. ಆದ್ರೆ ಓದುವ ಒಬ್ಬ ವಿದ್ಯಾರ್ಥಿ, ನಿಜವಾದ ವಿದ್ಯಾರ್ಥಿ, ಅವನು ತನ್ನನ್ನು ಎಲ್ಲಿ ಮನಸ್ಸು ಕೆಡಿಸ್ಕೊಳಾರ್ದೆ, ಎಲ್ಲಿ ಮನಸ್ಸು ಹೋಗಲಾರ್ದಂಗೆ ನೋಡಿಕೊಂಡು ಕಾನ್ಸಂಟ್ರೇಟ್ ಮಾಡಿಕೊಂಡು 100ಕ್ಕೆ 100 ಯಶಸ್ಸನ್ನು ತಲುಪ್ತಾನೆ. ಅದರೊಳಗೆ ನಮ್ಮಂಥ ಒಬ್ಬ ಟೀಚರು ಅವರಿಗೆ ಹೆಲ್ಪ್ ಮಾಡಿದರೆ ಅದೇ ನಮ್ಗೆ ದೊಡ್ಡ ಪುಣ್ಯ ಅಂತೇಳಿ ತಿಳ್ಕೊತೀನಿ. ಹೀಗಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಸ್ವಲ್ಪ ಕತೆ ಹೆಚ್ಚಾಗ್ತದೆ. ಕತೆ ಎದಕ್ಕೆ ಹೆಚ್ಚಾಗ್ತದಪ್ಪ ಅಂತಂದ್ರೆ, ಕೆಲವೊಮ್ಮೆ ಕತೆ ಹೇಳಿಕಂದ್ರೆ ನಡೆಯಂಗಿಲ್ಲ ರೀ. ನಮಗೂ ಒಂದು ಸ್ವಲ್ಪ ಇದು ಎಲ್ಲ ಕ್ವಶನ್ಗಳು ಭಾಳ ಇರೋದ್ರಿಂದ ಸ್ವಲ್ಪ ನಾವು ಟೈಮ್ ತಗೋಬೇಕಾಗ್ತದೆ. ಹೌದಾ? ಇಲ್ಲಿ ನೋಡಿರಿ, 5 ಶೇಷ ಎದ್ರೊಳಗೆ ಬರ್ತದೆ ನೋಡಿರಿ. ಪ್ರತಿ ಬಾರಿ 5 ಶೇಷ ನಾ ಅಷ್ಟೇ ನೋಡ್ತೀನಿ. LCM ಮಾಡಬೇಕಾಗ್ಯದ. LCM ಮಾಡ್ಬೇಕಂತಂದ್ರೆ LCM ಒಳಗೆ ಸಂಖ್ಯೆ ಯಾವುದದ? 54 ಅದ. 54 ಅದಂತಂದ್ರೆ ಅದರ ಅರ್ಥ ಏನದ? 9 ಅದ. 9ಕ್ಕೆ ಏನು ಮಾಡಬೇಕು? ಯಾವುದೇ ಸಂಖ್ಯೆಯನ್ನು ಕೂಡಿಸ್ರಿ, ಉತ್ತರ ಏನಾಗತ್ತೆ? ಅದೇ ಬರುತ್ತೆ. ಹೀಗಾಗಿ 5 ಬರುವಂಥ ಆಪ್ಷನ್ ಯಾವುದದ? 180. 9ರಲ್ಲೇ ಭಾಗ ಹೋಗ್ತದೆ. ಹೀಗಾಗಿ ಇದರ ಡಿಜಿಟ್ ಎಷ್ಟಾಗತ್ತೆ? 9 ಆಗತ್ತೆ. ಇದ್ರ ಡಿಜಿಟ್ ಎಷ್ಟಾಗತ್ತೆ? 8 ಆಗತ್ತೆ. ನೋಡಿರಿ, ನಿಮ್ಗೆ ತಿಳಿಸೋ ಸಲುವಾಗಿ ಹೋಗ್ತೀನಿ. ಇಲ್ಕಂಡು ಡೈರೆಕ್ಟಾಗಿ ಆಪ್ಷನ್ ನಂಬರ್ ಡಿ ಹತ್ರ ಹೋಗ್ತಿದೆ. ಕರೆಕ್ಟಾ? ಇದನ್ನು ಯಾಕೆ ತೊಗೊಂಡಿನಪ್ಪ ಅಂತಂದ್ರೆ ನಿಮ್ಗೆ ತಿಳಿಸೋ ಸಲುವಾಗಿ. ಇದನ್ನು ಏನಾಗತ್ತೆ ರೀ, 9 ಆಗ್ತದೆ. ಕೆಲವೊಂದು ಜನ ಏನು ಮಾಡ್ತಾರೆ, 54 9 ಡಿಜಿಟ್ 9 ಪಟ್ಟನೆ 54 ತೊಗೊಂಡಿಷ್ಟು 9 ಆಪ್ಷನ್ ನಂಬರ್ ಎ ಇದೇ ಕರೆಕ್ಟ್ ಅಂತಾರೆ. ಬಟ್ ಇದು ತಪ್ಪು. ಕರೆಕ್ಟಾ? ಹೌದಲ್ಲ ರೀ? ಹಿಂಗಾಗತ್ತೆ. ಲೀಸ್ಟ್ ನಂಬರ್ ಅಂತಂದ್ರೆ 180 ಕರೆಕ್ಟ್ ಅಂತಾರೆ. 360 ಅದ್ರಿಗಿಂತ ದೊಡ್ಡದಾಯ್ತು. ನೋಡಿರಿ, ಲೀಸ್ಟ್ ನಂಬರ್ ಅಂದಾಗ ಮೊದಲು ಸಣ್ಣ ಸಂಖ್ಯೆ ತೊಗೋಬೇಕು, ದೊಡ್ಡ ಸಂಖ್ಯೆ ತೊಗೋಬೇಕು. ಸಣ್ಣ ಸಂಖ್ಯೆ ತೊಗೋಬೇಕು. HCF ಅಂದಾಗ ಅದಕ್ಕೆ ದೊಡ್ಡ ಸಂಖ್ಯೆ ತೊಗೋಬೇಕು. ಹೌದಾ? ಈಗೇನಾಗ್ಬಿಡ್ತದೆ,
ಕೆಲವೊಬ್ರು ಏನು ಮಾಡ್ತಾರೆ, ಇದು 54 ನೋಡು ತಡಾಕಿಲಿ ಏನು ಮಾಡಿಬಿಡ್ತಾರೆ, ಒಂದು 180ಕ್ಕೆ ಹಾಕಿರ್ತಾರೆ, ಇಲ್ಲ 360ಕ್ಕೆ ಹಾಕಿರ್ತಾರೆ. ಇವೆರಡು ತಪ್ಪಾಗತ್ತೆ. ನಾ ಹೇಳಿದ್ದೀನಿ, ಶೇಷ ಅಂತೇಳಿ ಬಂದಾಗ ಏನು ಮಾಡ್ಬೇಕಾಗ್ತದೆ, ಕೂಡಬೇಕಾಗ್ತದೆ ಅಥವಾ ಕಳಿಬೇಕಾಗತ್ತೆ. ಕಳಿದೆಲ್ಲಿ ಕಳಿಬೇಕಾಗತ್ತೆ, ಎಚ್ ಎಫ್ ಇದ್ದಾಗ ಕಳಿಬೇಕಾಗತ್ತೆ, ಎಲ್ ಸಿ ಎಮ್ ಇದ್ದಾಗ ಕೂಡಬೇಕಾಗತ್ತೆ. ಓಕೆ, ನೋಡಿರಿ, ಬಹಳಷ್ಟು ವಿಸ್ತಾರವಾದಂತಹ ಕ್ಲಾಸನ್ನು ಹೋಗ್ತಾ ಇದ್ದೇವೆ. ಪ್ರತಿಯೊಬ್ಬರು ದಯವಿಟ್ಟು ಶೇರ್ ಮಾಡಿರಿ. ಇನ್ನೂ ಬಹಳಷ್ಟು ಪ್ರಶ್ನೆಗಳನ್ನ ನಾನು ತೊಗೊಂಡು ಬರುವ ಹಾಗೆ ಮಾಡಬೇಕಾದದ್ದು ತಮ್ಮ ಕರ್ತವ್ಯ. ನಾನು ಇದನ್ನು ನಿಮಗೆ ಪ್ರತಿಯೊಂದು ಕಾನ್ಸೆಪ್ಟ್ ಇದೇ ರೀತಿಯಾಗಿ ಒಂದಿಲ್ಲದ ಒಂದು ರೀತಿಯಿಂದ ನಾವು ಬಿಡಿಸ್ಲಾಕ ಈಸಿ ಆಗಬೇಕು. ಆ ರೀತಿಯಾಗಿ ನಾನು ಕ್ವಶನ್ಗಳನ್ನು ತೊಗೊಂಡು ಬರ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೋಡಿರಿ, 8, 12 ಮತ್ತು 36ರಿಂದ ಭಾಗ ಹೊಂದಬಲ್ಲ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ ಲಸ ಆಯ್ತು ಇಲ್ಲಿ. ಕರೆಕ್ಟಾ? 8, 12, 36. 36 ಅಂತಂದ್ರೆ ಏನಾಯ್ತು ಇಲ್ಲಿ? 8, 36 ಇರೋದ್ರಿಂದ ಏನಾಗ್ತದೆ, ನಾವು ಡೈರೆಕ್ಟಾಗಿ ಯಾವುದಕ್ಕೆ ಹೋಗ್ಬೋದು ರೀ? 36 ಇರೋದಂದ್ರೆ 10. ಕ್ವಶನ್ ಚೇಂಜ್ ಆಗಿತ್ತಲ್ರಿ ಇಲ್ಲಿ. ಒಂದು ನಿಮಿಷ ಇಲ್ಲಿ ನಾನು ಕನ್ನಡದಾಗ ನೋಡಿದ್ದೀನಿ, ಬಟ್ ಇಂಗ್ಲೀಷ್ ಒಳಗೆ ಏನದಲ್ಲ ಈ ಕ್ವಶನ್ ಇಲ್ಲ. ಏನದ? 10, 11, 15 ಇದು ಅದ. ಹೌದಾ? ಈಗ ಇಲ್ಲಿ ಏನದಲ್ಲ ಈ ಕ್ವಶನ್ ಇಲ್ಲ, 15 ಈಗ ಏನದಲ್ಲ. ಒಂದು ನಿಮಿಷ, ಎಸ್ ಗೆಳೆಯರಿ, ಇಲ್ಲಿ ನೋಡ್ರಿ ಪ್ರಶ್ನೆ ಒಳಗೆ ಏನದಲ್ಲ ರೀ, 11 ಮತ್ತು 15 ಇವೆರಡರಿಂದ 15 ಹತ್ತಲೇ 150. 150 ಆದ್ರೆ 11ರಲ್ಲಿ ಹೋಗಂಗಿಲ್ಲ 150. ಹಾಗಾದ್ರೆ ಏನು ತೊಗೋಬೋದು ನಾವು? 15 ಎರಡಲೇ 30 ತೊಗೋಬೋದು. 30 ತೊಗೊಂಡಾಗ ಏನಾಗತ್ತೆ ರೀ? 30 ಅಂತಂದ್ರೆ 3 0 ಕೂಡಿಸ್ಕೊಂಡೆ ಒಂದು ರೇಟ್ ಆಯಿತು, 3 ಆಯಿತು. ಹೀಗಾಗಿ 330 ಆನ್ಸರ್. ಕ್ಲಿಯರ್? ಆಪ್ಷನ್ ನಂಬರ್ ಸಿ ಇಸ್ ದ ಆನ್ಸರ್. ಹೆಂಗೆ ತೊಗೋಬೋದು ರೀ? 15 ಅದ, 15ರ ಮಗ್ಗಿ ಮತ್ತು 11ರ ಮಗ್ಗಿ 10ರ ಮಗ್ಗಿಲೇ ಹೋಗುವಂಥ ಸಂಖ್ಯೆ ಯಾವುದಪ್ಪ ಅಂದ್ರೆ 15 ತೊಗೊಂಡಾಗ 15ನ ಬರ್ಕೋಬೋದು. ಯಾಕಂದ್ರೆ ದೊಡ್ಡ ಸಂಖ್ಯೆ ಅದ. ಇದನ್ನು ಮಾಡ್ಕೊಂಡು ನೋಡಿದಾಗ 165 ಆಯಿತು. 165 ಡಬಲ್ ಮಾಡಿದ್ವಿ ಅಂದ್ರೆ 330 ಆಯಿತು. ಈ ರೀತಿನೂ ಮಾಡ್ಬೋದು. ಇಲ್ಲ 15 ಎರಡಲೇ 30 ಅಂದ್ರೆ 3 0 ಕೂಡಿಸ್ಕೊಂಡಾಗ ವಿತಿನ್ ಸೆಕೆಂಡ್ ಒಳಗೆ ಬರೋದು ಯಾವ್ದು ರೀ? 3 0 ಕೂಡಿಸಿರೋ 3 ಬರ್ತದೆ ಅಂದ್ರೆ 11 10 ಡೈರೆಕ್ಟಾಗಿ ಫಸ್ಟಿಗೆ ತಿಳಿಸಿದ್ನಲ್ಲ ರೀ, ಅದೇ ಸೇಮ್ ಇದೆ ಆನ್ಸರ್. ಕರೆಕ್ಟಾಗಿ ಡೈರೆಕ್ಟಾಗಿ ಬರ್ತದೆ. CDS 2011 ಬಿದ್ದದ ನೋಡಿರಿ. ಈಜಿ ಅದಲ್ಲ? ನೆಕ್ಸ್ಟ್ ಹೋಗೋಣ. ನೋಡಿರಿ, ಫ್ರ್ಯಾಕ್ಷನ್ ಕ್ವಶನ್ ಬಂದು ಇಲ್ಲಿ. ಫೈಂಡ್ ದ LCM ಆಫ್ 2/3, 4/5 ಆ್ಯಂಡ್ 8/9. ಇದ್ರದ್ದು ಲಸ ತೆಗೀರತ್ತ ಹೇಳ್ಯಾನ. ಲಸ ತೆಗಿಬೇಕಂದ್ರೆ ನಮಗೆ ಈಗಾಗಲೇ ಹೇಳಿದೆ, ನಾನು ಹಿಂದಿನ ವಿಡಿಯೋದಾಗ ಹೇಳೀನಿ. LCM ತೆಗಿಬೇಕಂತಂದ್ರೆ ಏನು ಮಾಡಬೇಕು? ಫ್ರ್ಯಾಕ್ಷನ್ ಇದ್ದಾಗ ನ್ಯೂಮರೇಟರ್ ಅಂದ್ರೆ ಅಂಶಗಳ ಲಸ ಮಾಡಬೇಕು. ಡಿನಾಮಿನೇಟರ್ದು ಮಸ ಮಾಡಬೇಕು, HCF ಮಾಡಬೇಕು. ಡಿನಾಮಿನೇಟರ್ ಅಂದ್ರೆ ಛೇದಗಳ ಮಸ ಮಾಡಬೇಕು. ಲಸ ಕೇಳಿದಾಗ ಮಸ ಕೇಳಿದಾಗ ಏನು ಮಾಡಬೇಕು? ನೆಕ್ಸ್ಟ್ ಕ್ವಶನ್ ಬಂದಾಗ ಹೇಳ್ತೀನಿ ರೀ. ಈಗ ಲಸ ಕೇಳಿದ ನಾನು ಏನು ಮಾಡಬೇಕು? ಅಂಶಗಳ ಲಸ ತೆಗಿಬೇಕು, ಛೇದಗಳ ಮಸ ಮಾಡಬೇಕು. ಹಾಗಾದ್ರೆ ಅಂಶಗಳು ಯಾವ್ಯಾವ ಅದಾವು ನಿಮ್ಗೆ ಯಾಕೆ ತೋರ್ಸಾತೀನಿ. ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು, ಬಟ್ ನಿಮ್ಗೊಂದು ಸ್ವಲ್ಪ ಇದು ಡೀಪಾಗಿ ಗೊತ್ತಾಯ್ತು ಅಂದ್ರೆ ನೀವು ಮುಂದಿನ ಕ್ವಶನನ್ನು ಬೇಕಾದಿದ್ದು ಅಂದರೂ ಸಾಲ್ವ್ ಮಾಡ್ಬೋದು ಅಂತೇಳಿ ತಿಳ್ಕೊಂಡು ತೋರ್ಸಾತೀನಿ ರೀ. ಆನ್ಸರ್ ಬರೀ ಅಂದ್ರೆ ಡೈರೆಕ್ಟಾಗಿ ಬರೀತೀನಿ. ನೋಡ್ರಿ ಇಲ್ಲಿ ಆನ್ಸರ್ ಹೇಳ್ರಿ ಬೇಕಾರೆ. ಆನ್ಸರ್ ಯಾವ್ದು ರೀ? 8 ನೋಡ್ರಿ ಉತ್ತರ. ಕರೆಕ್ಟಾ? ಹೆಂಗೆ ಬರ್ತದೆ ನೋಡ್ರಿ. ಈಗ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಏನಾಗತ್ತೆ ರೀ? ಲಸ ಅಂತಂದಾಗ ಏನಾಗ್ತದೆ? 2, 4, 8ರ ಲಸ ಅಂದ್ರೆ 8 ದೊಡ್ಡ ಸಂಖ್ಯೆ ಇರೋದ್ರಿಂದ 2ರಲ್ಲೇನು ಹೋಗ್ತದೆ, 4ರಲ್ಲೇನು ಹೋಗ್ತದೆ. ಹೀಗಾಗಿ ಏನಾಗ್ತದೆ? 8 ಬರ್ತದೆ. ಹೌದಾ? ಮಸ ಅಂದಾಗ ಇದ್ರ ತಳಗೆ 3 ಅದ, 5 ಅದ ಮತ್ತು 9 ಅದ. ಕರೆಕ್ಟಾ? ನೋಡ್ರಿ, ಯಾವುದೇ ಅವಿಭಾಜ್ಯ ಸಂಖ್ಯೆಗಳ ಮಸ ಏನಾಗಿರ್ತದೆ? 1 ಆಗಿರ್ತದೆ. ಹೀಗಾಗಿ ಉತ್ತರ ಎಷ್ಟಾಗತ್ತೆ? 8 ಆಗತ್ತೆ. ಕ್ಲಿಯರ್? ಈಸಿ ಆಯ್ತಲ್ಲ ರೀ? ಕ್ಲಿಯರ್ ಆಯ್ತಲ್ಲ? ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ?
ನೆಕ್ಸ್ಟ್ ತೊಗೊಂಡ್ರಿ. ನೆಕ್ಸ್ಟ್ ಹೋಗೋಕ್ಕಿಂತ ಮೊದಲು ನೋಡ್ರಿ, ಲಸ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಅಂಶಗಳ ಲಸ ಮಾಡಬೇಕು, ಛೇದಗಳ ಮಸ ಮಾಡಬೇಕು. 2, 4, 8ರ ಲಸ ಮಾಡಿದಾಗ ಎಷ್ಟಾಗತ್ತೆ? 8 ಬರುತ್ತೆ. 3, 5 ಇವೇನದಾವ ರೀ? ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳದಾವೆ. ಹೀಗಾಗಿ ಯಾವುದೇ ಅವಿಭಾಜ್ಯ ಸಂಖ್ಯೆಗಳ ಮಸ 1 ಆಗಿರ್ತದೆ. ಹೀಗಾಗಿ ಉತ್ತರ ಎಷ್ಟಾಗತ್ತೆ? 8 ಆಗತ್ತೆ. ಉಳಿಗಿದ್ದೇನೋ ಆಪ್ಷನ್ ನೋಡುವಂಥ ಅವಶ್ಯಕತೆ ಇಲ್ಲ. ಕ್ಲಿಯರ್? ನೋಡಿರಿ, ನಾ ಪ್ರತಿಯೊಂದು ಕ್ವಶನ್ಗಳನ್ನು ಇದರೊಳಗೆ ತೊಗೊಂಡಿದ್ದೀನಿ, ಯಾವುದು ಬಿಟ್ಟಿಲ್ಲ ರೀ, ಬಿಡಾಗೂ ಇಲ್ಲ. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಆಗಲೇ ಲಸ ಕೇಳಿದ, ಈಗ ಮಸ. ಮಸ ಅಂತಂದ್ರೆ ಏನು ಮಾಡ್ಬೇಕಾಗ್ತದೆ? ಈಗ ನೋಡಿರಿ, ಮಸದೇನದ ಫಾರ್ಮುಲಾ HCF ಕಂಡುಹಿಡಿಯಬೇಕಂದ್ರೆ ಇಲ್ಲೇನು ಮಾಡಬೇಕು? ನ್ಯೂಮರೇಟ್ರ್ ಅಂದ್ರೆ ಅಂಶಗಳು. ಅಂಶಗಳ ಮಸ ಮಾಡಬೇಕು, ಛೇದಗಳ ಡಿನಾಮಿನೇಟರ್ ಲಸ ಮಾಡಬೇಕು. ಹೌದ್ರಿ? ನೋಡ್ರಿ, ಅಂಶಗಳು ಯಾವ ಅದಾವು? 3/4 ಇನ್ನೊಮ್ಮೆ ಬರ್ಕೊಳ್ಳೋಣ, ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕು ಕಾನ್ಸೆಪ್ಟು. 6/5 ಅದ, ಕರೆಕ್ಟಾ? ಆಮೇಲೆ ಏನದ? 12/13 ಅದ. ನೋಡ್ರಿ, ಇಲ್ಲಿ ಸಹಿತ 4, 5, 13. 13 ಮತ್ತು 5 ಇವೆರಡು ಏನದಾವಲ್ಲ ರೀ? ಅವಿಭಾಜ್ಯ ಸಂಖ್ಯೆಗಳದಾವು. ಅವಿಭಾಜ್ಯ ಸಂಖ್ಯೆಗಳಿದ್ದು ಅಂದ್ರೆ ಲಸಗಳನ್ನು ಗುಣಿಸ್ಕೋಬೇಕು, ಗುಣಾಕಾರ ಆಗಬೇಕು. ಮಸ ಏನಾಗುತ್ತೆ ರೀ? 3, 6, 12 ಅದರಲ್ಲೇ ಹೋಗ್ತದೆ? 3ರಲ್ಲೇ ಹೋಗ್ತದೆ, 6ರಲ್ಲೇ ಹೋಗ್ತದೆ ರೀ? 3, 6, 12 3ರಲ್ಲೇ ಹೋಗ್ತದೆ, ಕರೆಕ್ಟಾ? 3ರಲ್ಲೇ ಹೋಗ್ತದೆ, 3ರಲ್ಲೇ ಹೋಗ್ತದೆ. ನೆಕ್ಸ್ಟ್ ಇವು ಗುಣಾಕಾರ ಮಾಡಿದಾಗ ಎಷ್ಟಾಯಿತು? 4, 5 20, 20 13 260. ನೆನಪಿಟ್ಕೊಳ್ರಿ, ಸರಿಯಾಗಿ ನೋಡಿರಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ಇಲ್ಲಿ ಮಸ ಮಾಡಿದಾಗ 3, 6, 12 3ರಿಂದ ಭಾಗ ಹೋಗ್ತದೆ. ಯಾವಾಗಲೂ ಅವಿಭಾಜ್ಯ ಸಂಖ್ಯೆಗಳು ಬರ್ತಿದ್ವು ಅಂದ್ರೆ, ಯಾವುದೇ ಪ್ರಶ್ನೆ ಒಳಗೆ ಅವಿಭಾಜ್ಯ ಸಂಖ್ಯೆಗಳು ಬರ್ತಿದ್ವು ಅಂದ್ರೆ ಅವುಗಳನ್ನ ಗುಣಾಕಾರ ಮಾಡಿದಾಗ ಲಸ ಬರ್ತದೆ. ಅವಿಭಾಜ್ಯ ಸಂಖ್ಯೆಗಳಿದ್ವು ಅಂದ್ರೆ ಅವುಗಳ ಮಸ ಏನಾಗಿರ್ತದೆ? ಯಾವಾಗಲೂ 1 ಆಗಿರ್ತದೆ. ಇದು ನಿಮ್ಗೆ ಕ್ಲಿಯರ್ ಆಗಲಿ. ನೆಕ್ಸ್ಟ್ ತೊಗೊಂಡ್ರಿ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತದ, ಪ್ರತಿಯೊಂದು ತಿಳಿಯಾಕತ್ತದ. ನೆಕ್ಸ್ಟ್ ತೊಗೊಂಡ್ರಿ. ನೋಡ್ರಿ, ಸರಿಯಾಗಿ ನೋಡ್ರಿ, ಅಬ್ಸರ್ವ್ ಮಾಡತ್ತಿರಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ? ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಈಸ್ 352. ಈಗಾಗಲೇ ಬಿಡಿಸಿನ್ರಿ ಇದನ್ನು. ಏನದ? ಇದೇನದಲ್ಲ, ಲಸ ಮತ್ತು ಮಸಗಳ ಗುಣಲಬ್ಧ. ದ ಪ್ರಾಡಕ್ಟ್ ಆಫ್ LCM ಆ್ಯಂಡ್ HCF ಒಳಗೆ ಬಿಡಿಸಿನಿ. ಅದೇ ಕ್ವಶನ್ ಹೊಳೆ ಬಂದದ. 352 ಪ್ರಾಡಕ್ಟ್ ಇತ್ತಂದ್ರೆ ಡಿವೈಡೆಡ್ ಬೈ ಏನು ಮಾಡಬೇಕು? 11ರಿಂದ ಭಾಗಿಸ್ಬೇಕು. ಭಾಗಿಸಿದಾಗ ಎಷ್ಟಾಗ್ತದೆ? 1, 11 1ಲೇ, 11 3ಲೇ 33. ಮುಂದೆ ಎಷ್ಟು ಉಳಿತು? 2 ಉಳಿತು. 11 2ಲೇ. ಈ ರೀತಿ ನೀವು ಗುಣಾಕಾರ ಮಾಡಿ ಭಾಗಾಕಾರ ಮಾಡಿದಾಗ ಆನ್ಸರು 32 ಬಂತು. ಇಲ್ರಿ ಸರ್, ನಮ್ಗೆ ಸೂಪರ್ ಶಾರ್ಟ್ಗಳ PRB ಒಳಗೆ ಹೇಳ್ರಿ ಅಂತಂದ್ರೆ PRB ಒಳಗೆ ಏನೂ ಇಲ್ಲರಿ. ಪ್ರಶ್ನೆ ಒಳಗೆ ಎಲ್ಲಿ 11 ಬರ್ತದೆ? PRB ನೆನಪಿರ್ಬೇಕು ನಿಮ್ಗೆ. 11 9 ಬತ್ತಂದ್ರೆ ಏನು ಮಾಡೋದಿಲ್ಲ ರೀ. ಪ್ರಶ್ನೆ ಒಳಗೆ ಎಲ್ಲಾದ್ರೆ 352 ಅದ, ಕರೆಕ್ಟಾಗಿ 3, 5, 2 ಅದ ಪ್ರಶ್ನೆ ಒಳಗೆ. 11 ಭಾಗಾಕಾರ ಅಂದ್ರೆ 3, 2 ಕೂಡಿಸ್ಕೊಂಡಾಗ 5 ಬರ್ತಿರ್ತದೆ. ಸೊ ಆನ್ಸರ್ ಈಸ್ 32. ದಟ್ ಈಸ್ ದ PRB. ದಟ್ ಈಸ್ ದ ಆಪ್ಷನ್ ನಂಬರ್ C. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ ಹೋಗ್ರಿ. ನೋಡಿರಿ, ಇನ್ನೂ ಬಹಳಷ್ಟು ವಿಭಿನ್ನವಾದಂಥ ಪ್ರಶ್ನೆಗಳದಾವು. ನೋಡಿರಿ, ಸರಿಯಾಗಿ ನೋಡಿರಿ, ಕೊನೆಯ ಹಂತಕ್ಕೆ ಬಂದೆವು. ಸ್ವಲ್ಪ ಅಬ್ಸರ್ವ್ ಮಾಡಿರಿ. ನೋಡಿರಿ, ಎನ್ ಅನ್ನುವಂತಹ ಒಂದು ಸಂಖ್ಯೆ ಅದ. ಇಲ್ಲಿ ನೋಡಿರಿ, ಅಲ್ಲಿ ಎನ್ ಆಗ್ಯದ, ಇಲ್ಲಿ ವಿ ಆಗ್ಯದ. ಹೌದಾ? ಇದು ಏನಾಗಬೇಕು? ಇದು ಎನ್ ಆಗಬೇಕು, ಇದು ಎನ್ ಆಗಬೇಕು. ಕರೆಕ್ಟಾ? ಏನದ ಪ್ರಶ್ನೆ ಇಲ್ಲಿ? 6305, 4505 ಮತ್ತು 905ಗಳನ್ನು ಭಾಗಿಸುವ ಎನ್ ಸಂಖ್ಯೆಯು ಅತಿ ದೊಡ್ಡ ಸಂಖ್ಯೆಯಾಗಿದ್ದು ಏನಾಗಿದೆ ರೀ? ಅತಿ ದೊಡ್ಡ ಸಂಖ್ಯೆಯಾಗಿದ್ದು ಪ್ರತಿಯೊಂದು ಸಂದರ್ಭದಲ್ಲೂ 5ರ ಶೇಷವನ್ನು ಹಾಗೆಯೇ ಬಿಡುತ್ತದೆ. ಎನ್ನಲ್ಲಿನ ಅಂಕೆಗಳ ಗುಣಲಬ್ಧವೇನು? ಅಂದ್ರೆ ಇದು ಕಾನ್ಸೆಪ್ಟ್ ಹೇಳ್ತೀನಿ ಮೊದಲು. ಏನದಪ್ಪ ಅಂದ್ರೆ ಇಲ್ಲಿ 6000 ಕಾನ್ಸೆಪ್ಟ್ ಯಾಕೆ ಹೇಳ್ತೀನಿ ಅಂದ್ರೆ, ಇದು ಪ್ರಾಡಕ್ಟ್ ಕೇಳಿದಾನೆ ರೀ, ಗುಣಲಬ್ಧ ಕೇಳ್ಯಾನ. ಹೀಗಾಗಿ ನಿಮ್ಮ ಕಾನ್ಸೆಪ್ಟ್ ಹೇಳಾಕತ್ತೀನಿ. ಇದು ಬಹಳ ಇಂಪಾರ್ಟೆಂಟ್. ಈ ಸಲ ಇದು 99.9% ಬರ್ಬೋದು ರೀ ಕ್ವಶನ್. ಹೌದಾ? ಇದೇ ರೀತಿಯಾಗಿ ನೋಡಿರಿ, ಯಾಕೆ ಕಾನ್ಸೆಪ್ಟ್ ಹೇಳತ್ತೀನಿ ಅಂತಂದ್ರೆ, ಇದು ನಿಮ್ಗೆ ಪ್ರಾಡಕ್ಟ್ ಕೇಳಿದ್ರಂತ 6305 ಏನದ ಅಥವಾ
ಕೊಟ್ಟಂಥ ಸಂಖ್ಯೆ ಈ 4505 ಮತ್ತು 905 ಅದಲ್ಲ, ಈ ಸಂಖ್ಯೆಗಳ ಲಸ ಮಾಡಿದಾಗ ಅದು ಅತಿ ದೊಡ್ಡದಾಗಿ ಬರ್ತದೆ. ಆದ್ರೆ ಇಲ್ಲಿ ರಿಮೈಂಡ್ರ್ ಏನು ಉಳಿತದಂತನ 5 ಉಳಿತದಂತನ. 5 ಅಂದ್ರೆ 5 ಕಳ್ಕೊಬೇಕೀಗ. ಕಳ್ಕೊಂಡಾಗ ಎಷ್ಟಾಯ್ತು ರೀ? ಇದು 6300 ಆಯಿತು. ಕರೆಕ್ಟಾ? ನೆಕ್ಸ್ಟ್ ಇದೇನಾಗ್ತದೆ? ಇದು 5 ಕಳೆದು ತಿಳ್ಕೊಳ್ರಿ ಎಷ್ಟಾಯಿತು? 4500 ಆಯಿತು. ಹೌದಾ? ಇದ್ರೊಳಗೆ 5 ಕಳೆದ್ರೆ ಎಷ್ಟಾಯಿತು? 900 ಆಯಿತು. ಹೌದಾ? ಹೀಗಿದ್ದಾಗ ಇವಕ್ಕೂರ್ನ ಏನದಲ್ಲ ಲಸ ಮಾಡಿದ್ವಿ ಅಂದ್ರೆ ಏನಾಗ್ತಾರೆ? 900 ಮಗ್ಗಿಲೆ ಇವೆಲ್ಲ ಹೋಗ್ತಾವೆ. ಹೌದಾ? ಅಂದ್ರೆ 9 5 45, 9 7 63. ಹೀಗಾಗಿ ಲಸ 900 ಬರ್ತದೆ. ಕರೆಕ್ಟಾ? ಈ 900ನ್ನು ಗುಣಾಕಾರ ಮಾಡಿದಾಗ ಏನಾಗುತ್ತೆ ರೀ? 9 ಇಂಟು 0 ಇಂಟು 0 ಮಾಡಿದಾಗ ಎಷ್ಟಾಗತ್ತೆ ರೀ? ಆನ್ಸರ್ 0 ಬರ್ತದೆ. ಯಾವುದೇ ಸಂಖ್ಯೆ 0ಕ್ಕೆ ಗುಣಿಸಿರುವುದು ಏನಾಗುತ್ತೆ? 0 ಬರ್ತದೆ. ದ್ಯಾಟ್ ಈಸ್ ದ ಆಪ್ಷನ್ ನಂಬರ್ ಬಿ. ಅರ್ಥ ಆಯ್ತು ರೀ? ವಿ ಅನ್ನುವಂಥದ್ದು ಏನದ? ಬಹಳ ದೊಡ್ಡ ಸಂಖ್ಯೆ ಅದ. ಅದನ್ನು ಏನಾಗ್ತದೆ? ಭಾಗಿಸಿದಾಗ ಅಂದ್ರೆ ಪ್ರತಿಯೊಂದರೊಳಗೆ 5 ಅದನ್ನು ನಾವು ಶೇಷವನ್ನು ತೆಗೆದಿದ್ದೇವೆ. ಸೇಮ್ ರಿಮೈಂಡ್ರ್ ಬರ್ತದೆ ಅಂದಾಗ ಕಳೆದೆವು. ಓಕೆ, ತಿಳಿದರಿ ಕಾನ್ಸೆಪ್ಟು? ನೆಕ್ಸ್ಟ್ ತೊಗೊಂಡ್ರಿ. ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 36, 60, 84, 108 and 132 leaves 26, 50, 74, 98 and 122 as a remainder respectively is. ಅಂದ್ರೆ ಏನಂತ ಕೊಟ್ಟಿದ್ದಾನೆ ಇಲ್ಲಿ? ಪ್ರಶ್ನೆ ಏನದಿಲ್ಲಿ ನೋಡ್ರಿ. ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. ಈ ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಏನದ? 108 ಅಂತಂದ್ರೆ ಏನಾಯ್ತು? ಈಗ ನೋಡ್ರಿ 36 ಅದು. 36 ಒಳಗೆ ಹೌದಾ 26 ಕಳೆದ್ರೆ ಎಷ್ಟು ಉಳಿತು? 10. ಅಂದ್ರೆ ಪ್ರತಿಯೊಂದರಲ್ಲೂ 60ರೊಳಗೆ 50 ಕಳೆದ್ರು 10 ಆಗುತ್ತೆ. 84ರೊಳಗೆ 74 ಕಳೆದ್ರು 10 ಆಗುತ್ತೆ. ಹೌದಾ? ಈ ರೀತಿ ಪ್ರತಿಯೊಂದು ಕಳೆದಾಗೂ 10 ಶೇಷ ಉಳಿತದ ಅನ್ನೋ ಬದಲು ಏನು ಮಾಡ್ಯಾನವ? ಈ ರೀತಿ ಕಳೆದ್ರೆ ಕನಿಷ್ಠ ಸಂಖ್ಯೆ ಯಾವುದಾಗ್ತದೆ ಅಂತ ಕೇಳ್ಯಾನ. ಹೌದ್ರಿ? ಹಾಗಾದ್ರೆ 10 ಕಳೆದ್ರೆ ಅಂದಾಗ ಇಲ್ಲಿ 108 ಇರೋದ್ರಿಂತ ನಮ್ಗೆ ಗೊತ್ತಾಗತ್ತೆ 9 ಡಿಜಿಟ್ ಸಮ್ ಆಗ್ತದೆ. 9 ಡಿಜಿಟ್ ಸಮ್ ಅಂತಂದ್ರೆ ಇದ್ರೊಳಗೆ ಏನು ಕಳೆದ್ರೆ ಒಂದು ಕಳೆದ್ರೆ ಎಷ್ಟಾಗತ್ತೆ? 8 ಆಗತ್ತೆ. 8 ಯಾವುದಾಗತ್ತೆ ರೀ? ಆಪ್ಷನ್ ನಂಬರ್ ಎ ಚೆಕ್ ಮಾಡಿರಿ. 5, 4, 9. 9 ಅಂದ್ರೆ ಇದು 8 ಆಗತ್ತೆ. ಇರಲಿ. ನೆಕ್ಸ್ಟ್ ಉಳಿಕಿದ್ದು ಬೇಕಾದ್ರೆ ಚೆಕ್ ಮಾಡಿರಿ. ನನ್ನ ಪ್ರಕಾರ ಆಪ್ಷನ್ ಎ ಇಸ್ ದ ಆನ್ಸರ್. ಯಾಕಂದ್ರೆ ಫಸ್ಟಿಗೆ ಬರ್ತಂದ್ರೆ ಹುಡುಕಿದ್ದು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ನಿಮ್ಮ ಸಮಾಧಾನಕ್ಕೆ 5, 4, 9, 8, 1, 9. ಹೀಗಾಗಿ ಇದು 9 ಆಯಿತು. 9 ಬರೋದಿಲ್ಲ. 9, 5, 4, 9 ಇದು 1 ಆಯಿತು. ಇದು ಬರಲ್ಲ. 4, 5, 9 ಇದು 1 ಆಯಿತು. ಇದು ಬರಲ್ಲ. ಸೊ ಆಪ್ಷನ್ ನಂಬರ್ ಡಿ ಇಲ್ಲ, ಸಿ ಇಲ್ಲ. ಹಾಗಾದ್ರೆ ಆಪ್ಷನ್ ನಂಬರ್ ಬಿ ಇಲ್ಲ. ಯಾವುದಾಯ್ತು ಆನ್ಸರ್? 8 ಯಾವುದು ಬರುತ್ತದೆಯೋ ಅದೇ ಉತ್ತರ. ಈಗಲೂ ಮಾಡ್ಬೋದು. ಇಲ್ಲ 41,570ಕ್ಕೆ ಎಷ್ಟು ಪ್ಲಸ್ 10 ಕೂಡಿಸಿದ್ರೆ ಎಷ್ಟಾಗುತ್ತಲ್ಲ ಅದು ಏನದಲ್ಲ 108ರಲ್ಲಿ 84 ಇರಲಿ ಅಂದ್ರೆ 41,580. ಇದೇನಾಗುತ್ತೆ? ಎಲ್ಲ ಸಂಖ್ಯೆಗಳಿಂದ ಭಾಗ ಹೋಗ್ತದೆ ಇಲ್ಲಿ ನೋಡ್ಬೇಕಂತಂದ್ರೆ ಇಲ್ಲಿ 8 1 ಕೂಡಿಸ್ಕೊಂಡ್ರೆ 9 ಆಯಿತು. 5 4 ಕೂಡಿಸಿದ್ರೆ 9 ಆಯಿತು. ಟೋಟಲ್ ಆಗಿ 9 ಆಯಿತು. ಈ ರೀತಿ ಚೆಕ್ ಮಾಡಿಕೊಂಡ್ರೂ ಬರ್ತದೆ, ಏನು ತಪ್ಪಿಲ್ಲ. ಆದ್ರೆ ನನಗೆ ಪ್ರಶ್ನೆ ನೋಡಿದ ತಕ್ಷಣ ಉತ್ತರ ಬೇಕಂತಂದ್ರೆ ನಾನು ಸೂಪರ್ ಶಾರ್ಟ್ಗಳ PRP ಮಾತ್ರ ಯೂಸ್ ಮಾಡ್ತೀನಿ. ನಿಮಗೇನದ ಡೈರೆಕ್ಟ್ 10 ಶೇಷ ಉಳಿತದ ಅನ್ನೋ ಬದಲು ಏನು ಮಾಡ್ಯಾನ? 36ರೊಳಗೆ 26 ಕಳೀರಿ, 60ರೊಳಗೆ 50 ಕಳೀರಿ. ಈ ರೀತಿ ಪ್ರಶ್ನೆಗಳನ್ನು ಹಾಕಿದ್ದಾನೆ. ಪ್ರಶ್ನೆ ಯಾವ ರೀತಿ ಬರ್ತದೆ ಅನ್ನೋದು ಪರ್ಫೆಕ್ಟಾಗಿ ನೋಡಿಕೊಂಡಾಗ ಕಾನ್ಸೆಪ್ಟ್ ಮೊದಲು ತಿಳ್ಕೊಳ್ರಿ. ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಮೀನ್ಸ್ ಯಾವುದೇ ಪ್ರಶ್ನೆ ಬಿದ್ದರೂ ಸಹಿತ ಅದನ್ನು ಹೆಂಗೆ ಬಿಡಿಸ್ಬೇಕು ಅನ್ನೋ ಟೆಕ್ನಿಕ್ ನಿಮ್ಗೆ ಗೊತ್ತಿರಬೇಕಷ್ಟೇ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಈಗ ಎಸ್ ನೆಕ್ಸ್ಟ್ 24ನೇ ಕ್ವಶನ್ ಏನದ ರೀ? 9, 18, 24 ಮತ್ತು 108ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲೂ 5 ವಿಶೇಷವಾಗಿ. ಆಗಲೇ ಏನು ಕೇಳಿದನ್ರಿ ಇಲ್ಲಿ?
ಹಿಂದೇನು ಕೇಳ್ಯಾನ 10 ಉಳಿತದ ಅನ್ನೋ ಬದಲಿ ಏನು ಮಾಡ್ಯಾನ ನಂಬರ್ ಕೊಟ್ಟಾನ. ಇಲ್ಲಿ ಏನಾಗತ್ತೆ 5 ಶೇಷವಾಗಿ ಉಳಿತದ ಕೊಟ್ಟಾನ. 5 ಶೇಷವಾಗಿ ಉಳಿಬೇಕಂತಂದ್ರೆ ಮೊದಲು ನಮ್ಗೆ ಗೊತ್ತಿರಲಿ ಇಲ್ಲಿ 9 ಅದ, 18 ಅದ, 108 ಅದ. ಹಾಗಾದ್ರೆ ಡಿಜಿಟ್ ಸಮ್ ಏನಾಗತ್ತೆ 9 ಆಗ್ತದೆ. 9 ಕೆಟ್ಟು ಕುಡಿಸ್ಕೋಬೇಕು, 5 ಕುಡಿಸ್ಕೋಬೇಕು. 5 ಕುಡಿಸಿದಾಗ ಉತ್ತರ ಏನು ಬರ್ತದೆ 5 ಬರುತ್ತೆ. ಹಾಗಾದ್ರೆ ಮೊದಲನೇದು ಉತ್ತರ ಏನಾಗತ್ತೆ 6 1 7 7 2 9. ಇದು ಅಲ್ಲ. 2 2 4 1 5. ದಿಸ್ ಇಸ್ ದ ಆನ್ಸರ್. ಮುಂದೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲರಿ. ಏನು ಉತ್ತರ 221 ಆನ್ಸರ್. ಕ್ಲಿಯರ್. ಮುಂದೆ ನೀವು ಬೇಕಾದ್ರೆ ನೀವು ಕುತ್ಕೊಂಡು ಇದನ್ನು ಮುಂದೆ ಇಟ್ಟುಕೊಂಡು ಪ್ರಶ್ನೆ ಬರ್ಕೊಂಡು ಚೆಕ್ ಮಾಡಿ ನೋಡ್ರಿ. ನಾನು ಮಾತ್ರ ಮುಂದೆ ಹೋಗೋದಿಲ್ಲ, ಯಾಕಂದರೆ ಉತ್ತರ ಬಂದಿದೆ. ಹೌದಾ? ಈಗ ಪ್ರಿಯಾತ್ಮೀಯ ಸ್ಪರ್ಧಾ ಮಿತ್ರರೇ, ಕೊನೆಯ ಹಂತಕ್ಕೆ ಬಂದಿದ್ದೆವು. ಈ ಪ್ರಶ್ನೆ ಕೊನೆಯ ಪ್ರಶ್ನೆ, 25ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಈ ವಿಸ್ತಾರವಾದಂತಹ ಈ ಒಂದು ವಿಡಿಯೋದೊಳಗೆ ಅಥವಾ ಈ ಒಂದು ತುಣುಕೊಳಗೆ ತಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಒಟ್ಟು ಚಾಪ್ಟರನ್ನು ನಾನು ಕವರ್ ಮಾಡಿದ್ದೀನಿ. ನಿಮಗೇನಾದರೂ ಡೌಟ್ಗಳಿದ್ದು ಅಥವಾ ಕ್ವಶನ್ಗಳಿದ್ದು ಅಂದ್ರೆ ನೀವು ಬೇಕಾದ್ರೆ ಕಾಮೆಂಟ್ ಮಾಡಿರಿ. ನನಗೆ ವಾಟ್ಸಪ್ ನಂಬರ್ ಅದ, ವಾಟ್ಸಪ್ ನಂಬರಿಗೆ ಶೇರ್ ಮಾಡಿರಿ. ನಾನು ಅದನ್ನೇನು ಮಾಡ್ತೀನಿ ನಿಮ್ಗೆ ಸಾಲ್ವ್ ಮಾಡಿ ಕಳಿಸ್ತೀನಿ. ಯಾವುದೇ ಪ್ರಶ್ನೆಗಳು ಕಷ್ಟಕರವಾಗಿರೋದಿಲ್ಲ. ಅವುಗಳನ್ನ ಇಷ್ಟಪಟ್ಟು ಪ್ರೀತಿಸಿದ್ರೆ, ಗಣಿತವೆಂಬುದನ್ನು ಇಷ್ಟಪಟ್ಟು ಬಿಟ್ರಂದ್ರೆ ಅದರಷ್ಟು ಸರಳ ಯಾವುದೂ ಇಲ್ಲರಿ. ದಯವಿಟ್ಟು ಏನು ಮಾಡಿರಿ, ಓದ್ರಿ, ಚೆನ್ನಾಗಿ ಇಷ್ಟಪಟ್ಟು ಕಲೀರಿ ಮತ್ತು 4 ಮಂದಿಗೆ ಶೇರ್ ಮಾಡಿರಿ. ನಮ್ಮನ್ನು ಬೆಳೆಸ್ರಿ. ತಾವು ಸಹಿತ ವಿಡಿಯೋಗಳನ್ನು ನೋಡಿಸಿ 4 ಮಂದಿಗೆ ಹೇಳ್ರಿ. ನೀವು ಹೇಳಿದಾಗ ಮಾತ್ರ ನಾವು ಏನಾಗುತ್ತೆ ಹೆಚ್ಚೆಚ್ಚಿನ ಮಟ್ಟಿಗೆ ನೋಡ್ರಿ, ಇದು ಕಂಪಲ್ಸರಿ 1,000 ದಾಟಬೇಕು ರೀ. ದಾಟಿದಾಗ ಮಾತ್ರ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ, ನಿಮಗೆ ಹೆಚ್ಚಿನ ಮಂದಿಗೆ ನಾವು ಶೇರ್ ಮಾಡಿದಾಗ ಈ ಕಾನ್ಸೆಪ್ಟ್ ಏನದನೋ PRP ಕಾನ್ಸೆಪ್ಟ್ ಪ್ರತಿಯೊಬ್ಬರಿಗೆ ಮುಟ್ಟಬೇಕು ಅನ್ನುವಂಥದ್ದೇ ನನ್ನ ಆಸೆ. ಮತ್ತೊಂದೇನಿಲ್ಲ. ಈಗ ನೋಡಿರಿ, ಲಾಸ್ಟ್ ಕ್ವಶನ್ ಇದನ್ನು ನೀವೇ ಸಾಲ್ವ್ ಮಾಡ್ತಿರ್ತೀರಿ ತಿಳ್ಕೊಂಡಿದ್ದೀನಿ. ಆದರೂ ಸಹಿತ ಇಲ್ಲ ಸರ ಸ್ವಲ್ಪ ನೀವು ಹಿಂಟ್ ಹೇಳಿ ಹೋಗ್ರಿ ಅಂತಂದ್ರೆ ನೋಡಿರಿ, ಇದರೊಳಗೆ 20 ಅದ, 12 ಅದ, 20 ಅದ, 15 ಅದ. ಈ ಸಂಖ್ಯೆಗಳು ಯಾವ ಮಗ್ಗಿಯೊಳಗದಾವ ನೋಡ್ಕೊಳ್ರಿ. ನಿಮ್ಗೆ 4 ಇರಬೇಕು, 3 ಇರಬೇಕು. ಕುಡಿಸಿದ್ರೆ 3ರಲ್ಲೇ ಭಾಗ ಹೋಗ್ತಿರ್ಬೇಕು. 3ರಲ್ಲೇ ಭಾಗ ಹೋಗ್ತದೆ, 9 ಹೋಗ್ತದೆ. ಕರೆಕ್ಟ್. 8 4 3 ಆಗತ್ತೆ. 9 6 ಇದು ಆಗತ್ತೆ. 8 9 17. ಇದು ಆಗಂಗಿಲ್ಲ. ಯಾಕೆ ಆಗೋದಿಲ್ಲ? ಇಲ್ಲಿ ಒಂದು ಆಪ್ಷನ್ ಹೋಯ್ತಿಲ್ರಿ. ನೆಕ್ಸ್ಟ್ ಏನು ಮಾಡ್ಬೋದು, 4ರಲ್ಲೇ ಭಾಗಿಸಿ ನೋಡಿರಿ. 4ರಲ್ಲೇ ಭಾಗಿಸಿದಾಗ 900 ಹೋಗ್ತದೆ, 840 ಹೋಗ್ತದೆ, 960 ಹೋಗ್ತದೆ. ಹೌದಾ? ಹಾಗಾದ್ರೆ ಏನು ಮಾಡೋದ್ರಿ ಅಂತಂದ್ರೆ ನೋಡಿರಿ, ಇದು ನಿಮ್ಗೆ ಬಿಟ್ಟು ಕೊಟ್ಟಿನಿ. ದ್ಯಾಟ್ ಈಸ್ ದ ಹೋಮ್ವರ್ಕ್. ಕರೆಕ್ಟಾ? ಯಾಕಂದ್ರೆ ಒಂದರ ನೀವು ಮಾಡ್ರಲ್ಲ, ಏನು ತಪ್ಪದ? 24 ಕ್ವಶನ್ ನಾ ಬಿಡಿಸೀನಿ ಅಂತಂದಾಗ 25ದು ಒಂದು ನೀವು ಮಾಡಿರಿ. ನೀವು ಯಾವ ರೀತಿಯಾಗಿ ಮಾಡಿ ನೋಡ್ತೀರಿ ಮಾಡಿ ನೋಡಿರಿ. ಉತ್ತರನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಬಹುದೊಡ್ಡ ಮಹಾ ಒಂದು ಚಾಪ್ಟರ್ LCM HCF ಪೂರಾ ಚಾಪ್ಟ್ರಿಗೆ ನಾನು ಪ್ರತಿಯೊಂದು ಅಂಶಗಳನ್ನು ಒಳಗೊಂಡಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಈ ಪ್ರತಿಯೊಂದು ತುಣುಕುಗಳೊಳಗೆ ಇದು ಪ್ರತಿಯೊಂದು ಪ್ರಶ್ನೆಯೊಳಗೂ ಒಂದು ವಿಭಿನ್ನವಾದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ತಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಮುಟ್ಟಿಸಿದ್ದೀನಿ ಅಂತ ತಿಳ್ಕೊತೀನಿ. ಅದಾದ ಮೇಲೆ ದಯವಿಟ್ಟು ಎಲ್ಲರೂ ಏನು ಮಾಡಿರಿ, ಈ ವಿಡಿಯೋವನ್ನು ಹೆಚ್ಚೆಚ್ಚು ಮಟ್ಟಿಗೆ ಬೆಳೆಸ್ರಿ, ಶೇರ್ ಮಾಡಿರಿ ಮತ್ತು ನಮ್ಮನ್ನು ಹಾರೈಸ್ರಿ. ಅಂದ್ರೆ ಹಾರೈಸೋದು ಯಾವ ರೀತಿಯಿಂದ, ನೀವು ಕಲಿತ್ರೆ ನಾವು ಗೆದ್ದಂಗೆ ರೀ. ಹೌದಲ್ಲ ರೀ? ಹಾರೈಸೋದು ಅಂತಂದ್ರೆ ಒಬ್ಬ ಗುರುವಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಹಾ ಮ್ಯಾರಥಾನ್ LCM ಆ್ಯಂಡ್ HCF ಮ್ಯಾರಥಾನ್ಗೆ ಒಂದು ವಿರಾಮವನ್ನು ನೀಡ್ತಾ ಇದ್ದೀನಿ. ನೆಕ್ಸ್ಟ್ ಏನದಲ್ರಿ, ಮತ್ತೊಂದು ಚಾಪ್ಟರ್ ಭಿನ್ನವಾಗಿರುವಂತಹ ಚಾಪ್ಟರ್ಗಳನ್ನ ನಾನು ತೊಗೊಂಡು ಬರ್ತೀನಿ. ಅದಕ್ಕಿಂತಲೂ ಮೊದಲು ಆ ಚಾಪ್ಟರ್ಗಳನ್ನು ಕೆಲವೊಂದು ಏನು ಟ್ವಿಸ್ಟೆಡ್ ಪ್ರಶ್ನೆಗಳಿರ್ತಾವೆ ಅವನ್ನ ಬಿಡಿಸ್ತೀನಿ. ಇದನ್ನು ಎಲ್ಲರೂ ನೀವು ಎಷ್ಟು ಬೆಳೆಸ್ತೀರಿ ಅಷ್ಟು ಕಾನ್ಸೆಪ್ಟ್ಗಳನ್ನ ದೊಡ್ಡ ಕಾನ್ಸೆಪ್ಟ್ಗಳನ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತುಣುಕಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.